ಪ್ರಿಯ ಆತ್ಮನ್, ಸಚ್ಚಿದಾನಂದ ಸ್ವರೂಪಿಗಳಾದ ಎಲ್ಲ ಆತ್ಮೀಯ ಸ್ನೇಹಿತರಲ್ಲಿ ನನ್ನ ಸಪ್ರೇಮ ಶುಭಾಶಿಷಗಳು. ಈಗ ತಾವೆಲ್ಲ ಸದ್ಗುಣ ಸಂವರ್ಧನೆಯ ಉಪನ್ಯಾಸವನ್ನು ಕೇಳುವುದಕ್ಕೆ ಸಿದ್ಧರಾಗಿದ್ದೀರಿ. ಯಾಕೆ ಇಂತಹ ಸದ್ಗುಣಗಳನ್ನು ಸಂವರ್ಧನೆ ಮಾಡಬೇಕಾಗಿದೆ ಮತ್ತು ದುರ್ಗುಣಗಳನ್ನು ಯಾಕೆ ಬಿಡಬೇಕಾಗಿದೆ, ಇದರ ಕುರಿತು ಕಿರುಮಾತು. ಲೌಕಿಕ ಜೀವನವೇ ಆಗಲಿ, ಪಾರಮಾರ್ಥ ಜೀವನವೇ ಆಗಲಿ, ಸಾಧನೆಯನ್ನು ಕೈಗೊಂಡಾಗ ಆ ಎಲ್ಲ ಸಾಧನೆಗಳ ಮೂಲ ಈ ಮನಸ್ಸೇ ಆಗಿದೆ. ಮನಸ್ಸನ್ನು ಪರಿಶುಭ್ರಗೊಳಿಸುವುದೇ ಸಾಧನೆ. ಇನ್ನೂ ಹೇಳಬೇಕಾದರೆ ಮನಸ್ಸಿನ ಪರಿಶುದ್ಧತೆಯೇ ಸಾಧನೆಗಳ ನಿಜ ಗುರಿ. ಅಂತಹ ಶುಭ್ರ ಮನಸ್ಸಿನಿಂದ ಲೌಕಿಕ ಜೀವನದಲ್ಲೂ ಸಿದ್ಧಿಗಳಿಸಬಹುದು, ಪರಮಾರ್ಥದಲ್ಲೂ ಕೂಡ ಪರಮಾತ್ಮನನ್ನು ಅನುಭವಿಸಬಹುದು. ಈ ರೀತಿಯಾಗಿ ಮಾಡುವುದಕ್ಕೆ ಮನಸ್ಸಿಗೆ ಸಿದ್ಧತೆ ಬೇಕೇ ಬೇಕು. ಎಲ್ಲ ಸಾಧನೆಯ ಗುರಿ ಮನಸ್ಸನ್ನು ಖಾಲಿ ಮಾಡುವುದೇ ಆಗಿರುತ್ತದೆ. ಆದರೆ ಅದು ದುಸ್ಸಾಧ್ಯವಾಗಿದೆ. ಹಾಗಾಗಿ ನಾವು ಸದ್ಗುಣಗಳನ್ನು ಬೆಳೆಸಿ ಸತ್ಸಂಗದಲ್ಲಿ ಇಲ್ಲದಿದ್ದರೆ ದುರ್ಗುಣಗಳು ಬೆಳೆದು ದುಸ್ಸಂಗ ಆಗುವುದು ಶತಸಿದ್ಧ. ಉದಾಹರಣೆ, ಕಳೆಯನ್ನು ಕೀಳದೆ ಬೀಜವನ್ನು ಬಿತ್ತಿದ ಹಾಗೆ ಮನಸ್ಸನ್ನು ಹದಗೊಳಿಸಲು ಇಂತಹ ಸದ್ಗುಣಗಳನ್ನು ಸಂವರ್ಧನೆ ಮಾಡುವುದು ಅತ್ಯವಶ್ಯಕವಾಗಿದೆ ಎಂದು ಹೇಳಬಹುದು. ಯಾವುವು ಈ ಸದ್ಗುಣಗಳು? ತಾವೇ ಈಗ ಆಲಿಸಿ, ತಾವೇ ಈಗ ಕೇಳಿರಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಸದ್ಗುಣ ಸಂವರ್ಧನೆ ಈ ಒಂದು ಪುಟ್ಟ ಪುಸ್ತಕ ಏಕೆ ರಚನೆಯಾಯಿತು ಅಂತನ್ನುವುದನ್ನು ಒಂದೆರಡು ಮಾತುಗಳಲ್ಲಿ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಏಕೆ ಅಂದರೆ ಸದ್ಗುಣ ಅಂದ್ರೇನು, ದುರ್ಗುಣ ಅಂದ್ರೇನು ಅನ್ನೋದು ಕೂಡ ಈಗಿನ ಕಾಲದಲ್ಲಿ ಒಂದು ವ್ಯತ್ಯಾಸವನ್ನು ಕಂಡುಕೊಂಡು ಅದರ ತಿಳಿವಳಿಕೆ ಇರುವುದು ಬಹಳ ಕಷ್ಟ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಆದ್ದರಿಂದ ಮತ್ತೆ ಈ ಸದ್ಗುಣಗಳನ್ನು ನಾವು ಯಾತಕ್ಕೋಸ್ಕರ ಬೆಳೆಸ್ಕೋಬೇಕಾಗಿದೆ ಅಂತ ಅನ್ನೋದನ್ನು ಕೂಡ ಆಲೋಚಿಸಬೇಕಾದ್ದೆ. ಏಕೆ ಅಂತಂದರೆ, ಏನು ಒಂದು ಮನುಷ್ಯನ ಚಾರಿತ್ರ್ಯ ಅಂತ ಹೇಳ್ತೀವೋ ಅದು ಅತ್ಯುತ್ತಮವಾಗಿ ಅವನ ಬಾಳಿನಲ್ಲಿ ಅದು ನಡೆದು ಅವನು ತಾನು ಏನನ್ನ ಈ ಭುವಿಗೆ ಬಂದ ಮೇಲೆ ಸಾಧಿಸಬೇಕು ಅಂತಿರ್ತಾನೋ ಅದಕ್ಕೆಲ್ಲ ಈ ಸದ್ಗುಣಗಳು ಕೂಡ ತುಂಬ ಉಪಕಾರಿಯಾಗಿರುತ್ತೆ ಅಂತ ಹೇಳೋದ್ರೊಳಗೆ ಎರಡು ಮಾತಿಲ್ಲ. ಅದರಿಂದ ಈಗ ನಾವು ಇನ್ನೂ ಒಂದು ದೃಷ್ಟಿನಲ್ಲಿ ಕೂಡ ಇದನ್ನು ಹೇಳಬೇಕಾಗಿದೆ. ಈಗಿನ ಒಂದು ವೇಗದ ಜೀವನದಲ್ಲಿ ಸದ್ಗುಣ ಅಂತ ಅಂದರೆ ತಾಯಿ ತಂದೆಯರಿಗೆ ಏನು ಅಂತ ಗೊತ್ತಿಲ್ಲ. ಇನ್ನು ತಮ್ಮ ತಮ್ಮ ಒಂದು ಸತ್ ಸಂತಾನಕ್ಕೆ ಅವರು ಏನನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ, ಯಾವ ರೀತಿಯಾಗಿ ಅದನ್ನು ಬೆಳೆಸ್ಕೋಬೇಕಾಗತ್ತೆ ಮಕ್ಕಳನ್ನ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ವೇರ್ ದೇ ಆರ್ ಹೆಡಿಂಗ್ ಅಂತ ಒಂದು ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಅದರಿಂದ ಎಲ್ಲಿಗೆ ಹೋಗ್ತಿದ್ದಾರೆ ಈ ಒಂದು ಜನತೆ ಅಂತನ್ನೋದು ಕೂಡ ಈಗ ನಾವು ಆಲೋಚಿಸಬೇಕಾಗಿದೆ. ಏನು ಮಾಡ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಮುಟ್ಟಬೇಕು ಯಾವುದು ಕೂಡ ಗೊತ್ತಾಗದೇ ಇರುವಂಥ ಸ್ಥಿತಿ ಇದೆ. ಯಾಕೆ ಅಂದರೆ ಯಾವ ಒಂದು
ಒಳ್ಳೆ ಗುಣಗಳು ಏನಿದೆಯೋ ಅದನ್ನೆಲ್ಲ ನಾವು ಚಿಕ್ಕ ವಯಸ್ಸಿನಿಂದಲೇ ಯಾವುದನ್ನು ಬಾಲ್ಯದಿಂದ ಅಭ್ಯಾಸ ಮಾಡದೇ ಇರೋದ್ರಿಂದ ಈ ರೀತಿಯಾಗಿ ಅದು ಇದೆ. ಅದರಿಂದ ಈಗ ನಾವು ಈ ಸದ್ಗುಣ ಅಂದ್ರೇನು, ಅದನ್ನು ಯಾಕೆ ವರ್ಧಿಸ್ಕೋಬೇಕು ಅನ್ನೋದನ್ನು ಇನ್ನೂ 2 ಮಾತಿನಲ್ಲಿ ಹೇಳೋಣ. ಈಗ ಜಗತ್ತಿನಲ್ಲಿ ತಾಂಡವವಾಡುತ್ತಿರುವ ಬಹುಪ್ರಕಾರವಾದ ಕ್ಷೋಭೆಗೆ ಸದ್ಗುಣಗಳ ಅಭಾವವೇ ಮುಖ್ಯ ಕಾರಣ ಅಂತ ಹೇಳಬಹುದು. ಈ ಗುಣಾಭಾವಕ್ಕೆ ಕಾರಣ ಜನರಲ್ಲಿ ಈ ವಿಷಯವನ್ನು ಕುರಿತು ಶಿಕ್ಷಣ ಇಲ್ಲದಿರುವಿಕೆ. ಅಂದರೆ ಅರ್ಥಾತ್ ಅದನ್ನು ಯಾರೂ ತಿಳಿಸ್ಕೊಡೋದಕ್ಕೆ, ಅದನ್ನು ಆ ರೀತಿಯಾದ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಇಲ್ಲದೆ ಇರೋದೇ ಕಾರಣವಾಗಿದೆ. ಆದ್ದರಿಂದ ಈಗ ನಾವು ಸದ್ಗುಣಗಳು ಯಾವುವು, ಅವುಗಳಿಗೆ ವಿರುದ್ಧವಾದ ಗುಣಗಳು ಯಾವುವು, ಯಾವುವು ಪೂಜ್ಯ, ಯಾವುವು ತ್ಯಾಜ್ಯ ಎಂಬುದನ್ನು ಕುರಿತು ತಿಳುವಳಿಕೆ ನೀಡುವ ತಿಳಿಯಾದ ಸಾಹಿತ್ಯ, ವಿವೇಕಪೂರ್ಣವಾದ ಸಾಹಿತ್ಯ ಈಗ ದುರ್ಲಭವಾಗಿದೆ. ಇಂತಹ ಕ್ಷಾಮಕಾಲದಲ್ಲಿ ಗುಣ ದುರ್ಗುಣಗಳ ಸರಿಯಾದ ಪರಿಚಯವನ್ನು ಮಾಡಿಕೊಡುವ ಒಳ್ಳೆಯ ಸಾರಸ್ವತವಾದ ಪುಸ್ತಕವನ್ನು ನಾವು ಕೊಡಬೇಕು ಅಂತ ಅದನ್ನು ಮಾಡಿ ಈ ಹೊತ್ತಿಗೆಯನ್ನು ತಂದಾಗಿದೆ. ಬದಲಾಗಿರುವ ಇಂದಿನ ಕಾಲ ಪರಿಸ್ಥಿತಿಯಲ್ಲಿ ಸದ್ಗುಣಗಳನ್ನು ಜೀವನದಲ್ಲಿ ಹೇಗೆ, ಏಕೆ ಅಳವಡಿಸಿಕೊಳ್ಳಬೇಕು, ದುರ್ಗುಣಗಳನ್ನು ಹೇಗೆ, ಏಕೆ ತೊರೆಯಬೇಕು ಎಂಬ ವಿಧಾನವನ್ನು ತಿಳಿಸಿಕೊಡುವ ಪ್ರಯತ್ನವನ್ನು ಕೂಡ ನಾವು ಈ ಹೊತ್ತಿಗೆಯಲ್ಲಿ ಮಾಡಿದ್ದೇವೆ. ಸರ್ವಭೂತ ದಯೆ, ಕ್ಷಮೆ, ಅನಸೂಯೆ ಮುಂತಾದವುಗಳು ಆತ್ಮಗುಣಗಳು. ಆತ್ಮಸಾಕ್ಷಾತ್ಕಾರಕ್ಕೆ ಇವು ತುಂಬ ಸಹಾಯ ಮಾಡುತ್ತವೆ. ಹಾಗೆಂದ ಮಾತ್ರಕ್ಕೆ ಲೌಕಿಕ ಜೀವನದಲ್ಲಿ ಇವುಗಳಿಂದ ಪ್ರಯೋಜನವಿಲ್ಲವೆಂದಲ್ಲ. ಒಳ್ಳೆಯ ಲೋಕ ಜೀವನವನ್ನು ನಡೆಸಲು ಅವುಗಳು ಅತ್ಯಂತ ಅವಶ್ಯಕವಾಗಿದೆ. ಕ್ರೋಧ, ಅಸೂಯೆ ಮುಂತಾದ ದುರ್ಗುಣಗಳು ಸಾಮಾಜಿಕ ಜೀವನದ ನೆಮ್ಮದಿಯನ್ನು ಕದಡಿ ನಮ್ಮ ಜೀವನವನ್ನು ದುಃಖಮಯವನ್ನಾಗಿಸುತ್ತಿದೆ. ಉದಾಹರಣೆಯಾಗಿ ಹೇಳಬೇಕಾದರೆ ಮನುಷ್ಯನಿಗೆ ಬರುವ ಕೋಪ, ಕ್ರೋಧ. ಈ ಕೋಪವಂತೂ ಮನುಷ್ಯನ ಮಹಾಶತ್ರು. ಕೋಪದಲ್ಲಿ ಹೋದ ಮೂಗು ಶಾಂತಿಯಲ್ಲಿ ಬಂದೀತೆ ಎಂಬ ಗಾದೆಗೆ ಇದೇ ಮೂಲ. ಕೋಪವನ್ನು ಕ್ಷಮೆಯಿಂದ ತಡೆದುಕೊಳ್ಳುವುದು ವಿವೇಕ. ಯಸ್ ಸಮುತ್ಪತಿತಂ ಕ್ರೋಧಂ ಕ್ಷಮಯೈವ ನಿರಸ್ಯತಿ. ಇವೇ ಮುಂತಾದ ಸುಭಾಷಿತಗಳು ಈ ಸತ್ಯವನ್ನು ಜ್ಞಾಪಿಸುತ್ತವೆ. ಈಗ ಇನ್ನೂ ಒಂದು ಉದಾಹರಣೆ ನೋಡೋಣ. ಅದು ತನಿಕ್ ಸೀತ್ ಜಲ್ ಸೈಮಿಟೆ ಜೈಸಿ ದೂದುಫಾನ್. ಅಂದರೆ ಹಾಲು ಅಗ್ನಿಯ ತಾಪದಿಂದ ಉಕ್ಕಿ ಬರುತ್ತಿದ್ದರೂ ಒಂದು ತೊಟ್ಟು ತಣ್ಣೀರನ್ನು ಮುಟ್ಟಿಸಿದಾಗ ಅದು ಶಾಂತವಾಗಿ ಬಿಡುತ್ತದೆ. ಅಂತೆಯೇ ಸತ್ಪುರುಷರ ಕೋಪವು ಚಿರಕಾಲ ಇರುವುದಿಲ್ಲ. ಶೀತಲವಾದ ಒಂದು ಕ್ಷಮಾಪಣೆಯ ವಾಕ್ಯದಿಂದಲೇ ಅದು ಅಡಗಿ ಹೋಗುತ್ತದೆ. ಇಂಥ ಒಂದು ದುರ್ಗುಣಗಳನ್ನು ನಾವು ಜಯಿಸಿ ಸದ್ಗುಣಗಳನ್ನ ನಾವು ಅಳವಡಿಸಿಕೊಳ್ಳುವುದಕ್ಕೆ ಈಗ ನೋಡೋಣ. ಸದ್ಗುಣ. ಸದ್ಗುಣ ಎಂದರೆ ಏನು? ಸದ್ಗುಣ ಎಂದರೆ ಒಳ್ಳೆಯ ಗುಣ. ಒಳ್ಳೆಯದು ಅನ್ನುವುದು ಸಾಪೇಕ್ಷವಲ್ಲವೇ? ಒಬ್ಬರಿಗೆ ಒಳ್ಳೆಯದು ಅನಿಸಿದ್ದು ಇನ್ನೊಬ್ಬರಿಗೆ ಹಾಗಿಲ್ಲದಿರಬಹುದಲ್ಲವೇ? ಇಲ್ಲ, ಹಾಗಲ್ಲ. ಇಲ್ಲಿ ಸದ್ಗುಣ ಎನ್ನುವಾಗ ಸತ್ ಪ್ಲಸ್ ಗುಣ, ಸದ್ಗುಣ ಎನ್ನುವ ಅರ್ಥದಲ್ಲಿ ಬಳಸಿದ್ದೇವೆ. ಸತ್ ಎಂದರೆ ಯಾವುದು ಎಲ್ಲ ಕಾಲದಲ್ಲೂ ಎಲ್ಲ ಕಡೆಗಳಲ್ಲೂ ಏಕರೂಪವಾಗಿದ್ದುಕೊಂಡು ನಿತ್ಯ ಶಾಶ್ವತವಾಗಿರುತ್ತದೆಯೋ ಆ ಪರಮಾರ್ಥ ಎಂದರ್ಥ. ಪರಮಾರ್ಥದಲ್ಲಿ ಅದಕ್ಕೆ ಒಳ್ಳೆಯದು ಎಂದರ್ಥ. ಅದಕ್ಕೆ ಚಿತ್, ಬರೀ ಅರಿವು, ಆನಂದ, ಪರಿಶುದ್ಧ ಸುಖ ಎಂಬ 2 ಹೆಸರುಗಳು ಕೂಡ ಪ್ರಸಿದ್ಧವಾಗಿವೆ. ತಾನು ತುಂಬ ತಿಳಿದವನಾಗಿರಬೇಕು ಹಾಗೂ ಸುಖದಿಂದಿರಬೇಕೆಂಬುದು ಮಾನವನ ಮೂಲಭೂತ ಪ್ರವೃತ್ತಿಗಳು. ಇದು ಸರಿಯೇ. ಆದರೆ ಇದಕ್ಕೆ ತುಂಬ ತಿಳಿದಿರುವುದು ಎಂದರೆ ಏನು, ಸುಖ ಎಂದರೆ ಏನು ಎಂಬುದರ ಅರಿವಿರಬೇಕಾಗುತ್ತದೆ. ಅಲ್ಲಿಗೆ ಮನುಷ್ಯ ಪರಿಪೂರ್ಣನಾಗಬೇಕಾದರೆ ಅವನ ಸ್ವರೂಪವಾದ ಸತ್ ಚಿತ್ ಆನಂದದ ಚಿಂತನೆ ನಡೆಸಿ
ತಾನು ಅದಾಗಿ ನಿಲ್ಲಬೇಕಾಗುತ್ತದೆ. ಎಲ್ಲರಿಗೂ ಸಮಾನವಾದ, ಯಾವ ಭೇದಗಳಿಲ್ಲದ, ಎಂದಿಗೂ ಎಲ್ಲೆಲ್ಲೂ ಏಕವಾಗಿರುವ ಈ ಸಚ್ಚಿದಾನಂದವನ್ನೇ ನಾವು ಪರಮಾತ್ಮ, ಭಗವಂತ, ದೇವರು, ಗಾಡ್, ಎನರ್ಜಿ, ನೇಚರ್ ಮುಂತಾದ ಅನೇಕಾನೇಕ ಹೆಸರುಗಳಿಂದ ಕರೆಯುವುದು. ಭಗವಂತ ಏಕ, ಹೆಸರುಗಳು ಅನೇಕವಾಗಿವೆ. ವಾಸ್ತವವಾಗಿ ನಾವೆಲ್ಲರೂ ಈ ಸಚ್ಚಿದಾನಂದ ಸ್ವರೂಪಿಗಳೇ ಆಗಿದ್ದರೂ ನಮಗೆ ಅದರ ಅನುಭವವಿಲ್ಲ. ಆದ್ದರಿಂದಲೇ ಪ್ರಯತ್ನಪೂರ್ವಕವಾಗಿ ಅದನ್ನು ನಾವು ಅರಿವಿಗೆ ತಂದುಕೊಳ್ಳಬೇಕಾಗಿರುವುದು. ಹೀಗೆ ನಮ್ಮ ಸ್ವರೂಪವನ್ನು ನಾವು ಕಂಡುಕೊಳ್ಳುವುದಕ್ಕಾಗಿ ಮಾಡುವ ಶ್ರದ್ಧಾಪೂರ್ಣ ನಿರಂತರ ಪ್ರಯತ್ನಕ್ಕೆ ಸಾಧನೆ ಎಂದು ಕರೆಯುತ್ತಾರೆ. ಈ ಸಾಧನೆ ಅನೇಕ ಮುಖವಾಗಿದ್ದರೂ ಪ್ರಧಾನವಾಗಿ ನಮ್ಮ ಮನಸ್ಸಿನಲ್ಲಿ ಹೀಗೆ ನೆಲೆಗೊಂಡಿರುವ ದುರ್ಗುಣಗಳನ್ನು ದೂರ ಮಾಡಿಕೊಳ್ಳುವುದು, ಸದ್ಗುಣಗಳನ್ನು ಸಂವರ್ಧಿಸಿಕೊಳ್ಳುವುದು ಬಹು ಮುಖ್ಯವಾದುದಾಗಿದೆ. ಸಂಸ್ಕಾರವೆಂದರೂ ಕೂಡ ಇದೇ ತಾನೇ. ದೋಷಾಪನಯನಂ ಗುಣಾವಧಾನಂ, ಸಂಸ್ಕೃತಿಯ ನೆಲೆಯೂ ಇದೇ ಅಲ್ಲವೇ? ಕೃಣ್ವಂತು ವಿಶ್ವಮಾರ್ಯಂ ಎಂಬುದಲ್ಲವೇ ನಮ್ಮ ಸನಾತನ ಧರ್ಮದ ಧ್ಯೇಯವಾಕ್ಯ. ಇಷ್ಟು ಹೇಳಿದ್ದರಿಂದ ಯಾರಾದರೂ ಸರಿ, ಇದೆಲ್ಲ ವೇದಾಂತಕ್ಕೆ ಸಂಬಂಧಪಟ್ಟಿದ್ದಾಯಿತು, ನಮಗೆ ಅದಕ್ಕೆಲ್ಲ ಸಮಯವೆಲ್ಲಿ ಎಂದು ಪ್ರಶ್ನಿಸುತ್ತಾರೆ. ನಿಜವೇನೆಂದರೆ ಸದ್ಗುಣ ಸಂವರ್ಧನ ಸಾಧನೆ ಪರಮಾರ್ಥಕ್ಕಿಂತಲೂ ಲೌಕಿಕಕ್ಕೆ ಹೆಚ್ಚು ಸಂಬಂಧಿಸಿರುತ್ತದೆ. ಏಕೆಂದರೆ ಲೌಕಿಕವನ್ನು ಕಡೆಗಣಿಸಿ ಪರಮಾರ್ಥದ ಕಡೆಗೆ ತಿರುಗಿ ಎಂದು ಬೋಧಿಸುವುದಿಲ್ಲ. ಯಾರು ಲೌಕಿಕ ಜೀವನವನ್ನು ಚೊಕ್ಕವಾಗಿ ನಡೆಸಲಾರರೋ ಅವರಿಗೆ ಎಂದೂ ಪರಮಾರ್ಥ ದಕ್ಕುವುದಿಲ್ಲ. ಪರಮಾರ್ಥದಲ್ಲಿ ಲೌಕಿಕ ಅಡಕವಾಗಿಯೇ ಇದೆ, ಅದನ್ನು ದೂರುವುದಿಲ್ಲ, ದೂರ ಮಾಡುವುದೂ ಇಲ್ಲ. ಸರ್ವರ ಜೀವನವು ಸಾರ್ಥಕವಾಗಬೇಕೆಂಬುದೇ ಅದರ ಆಶಯ. ಈ ಸದ್ಗುಣ ಸಂವರ್ಧನಾ ಸಾಧನೆಯನ್ನು ಇಂದಿನ ಪರಿಭಾಷೆಯಲ್ಲಿ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಕೋರ್ಸ್ ಎಂದು ಕರೆಯಬಹುದು. ತನ್ನನ್ನು ತಾನು ಸುಧಾರಿಸಿಕೊಳ್ಳುವುದು. ತನ್ನನ್ನು ತಾನು ಸುಧಾರಿಸಿಕೊಳ್ಳುವುದೇ ಎಲ್ಲ ವಿದ್ಯಾಭ್ಯಾಸ ಸಂಸ್ಕಾರಗಳ ಗುರಿಯಲ್ಲವೇ? ಒಂದೊಂದು ದುರ್ಗುಣ ನಮ್ಮಿಂದ ತೊಲಗಿದಂತೆ, ಒಂದೊಂದು ಸದ್ಗುಣ ಹೆಚ್ಚಿದಂತೆ ನಮ್ಮ ಚಾರಿತ್ರ್ಯ, ಕ್ಯಾರೆಕ್ಟರ್ ಅಷ್ಟರ ಮಟ್ಟಿಗೆ ಶುದ್ಧವಾಗುತ್ತದೆ, ಬಲಗೊಳ್ಳುತ್ತದೆ. ಶಾಶ್ವತ ಮೌಲ್ಯಗಳು ಹೆಚ್ಚು ಪ್ರಚಲಿತವಾಗುತ್ತದೆ. ಸರಿಯಾಗಿ ಹೇಳಬೇಕೆಂದರೆ ನಾವು ಸ್ವಸ್ಥ ಸ್ವಾವಲಂಬಿ ಸಮಾಜ, ರಾಷ್ಟ್ರ ನಿರ್ಮಾಣಕ್ಕೆ ಅನೇಕಾನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಕೋಟ್ಯಾನುಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿದ್ದೇವೆ, ಮಾಡುತ್ತಲೂ ಇದ್ದೇವೆ. ಆದರೂ ನಿರೀಕ್ಷಿತ ಮಟ್ಟದಲ್ಲಿ ಅದು ಫಲ ನೀಡದಿರುವುದಕ್ಕೆ ಈ ಚಾರಿತ್ರ್ಯ ನಿರ್ಮಾಣಕ್ಕೆ ಸಾಕಷ್ಟು ಪ್ರಾಧಾನ್ಯತೆಯನ್ನು ನೀಡದಿರುವುದು ಒಂದು ಕಾರಣವಾಗಿದೆ. ವ್ಯಕ್ತಿಯಲ್ಲಿ ಪರಿಶುದ್ಧ ಚಾರಿತ್ರ್ಯ ನಿರ್ಮಾಣವಾದರೆ ಸಮಷ್ಟಿಯಲ್ಲಿ ಅದು ಹುರಿಗೊಂಡು ಕಾಣಿಸಿಕೊಳ್ಳುತ್ತದೆ. ಸಮಾಜ, ರಾಷ್ಟ್ರವೆನ್ನುವುದು ವ್ಯಕ್ತಿಗಳ ಸಮೂಹ ತಾನೇ. ತನ್ನನ್ನು ತಾನು ಸುಧಾರಿಸಿಕೊಂಡರೆ ಉಳಿದೆಲ್ಲವೂ ಸಹಜವಾಗಿ ಅಪ್ರಯತ್ನವಾಗಿ ಸುಧಾರಿಸುತ್ತದೆ. ಇನ್ನೊಬ್ಬರನ್ನು ತಿದ್ದುವ ಕಾರ್ಯವನ್ನು ನಿಲ್ಲಿಸಿ ನಮ್ಮನ್ನು ನಾವು ತಿದ್ದಿಕೊಳ್ಳುವುದರಲ್ಲಿ ಮಗ್ನರಾಗೋಣ. ಆತ್ಮಶುದ್ಧಿಯಾದರೆ ಲೋಕಶುದ್ಧಿ. ಧರ್ಮ, ಮೋಕ್ಷ ಎನ್ನುವ ದೊಡ್ಡ ದೊಡ್ಡ ಮಾತುಗಳನ್ನು ಆಡದೆ ನಮ್ಮ ಸದ್ಗುಣ ಸಂವರ್ಧನೆಯ ಪ್ರಕಲ್ಪದಲ್ಲಿ ನಮ್ಮನ್ನು ನಾವು ಈಗ ತೊಡಗಿಸಿಕೊಳ್ಳೋಣ. ಅದರ ಮೊದಲನೆಯ ಪುಷ್ಪವೇ ಸತ್ಯ. ಸತ್ಯಮೇವ ಜಯತೆ ನಾನೃತಂ. ಇದು ಮುಂಡಕ ಶ್ರುತಿಯ ಆರ್ಷವಾಣಿ. ಎಂದಿಗೂ ಸತ್ಯಕ್ಕೆ ಗೆಲುವು, ಸುಳ್ಳಿಗಲ್ಲ ಎಂದು ಇದರ ಅರ್ಥ. ಹಿಂದಿನ ಮೈಸೂರು ಒಡೆಯರು ಇದನ್ನು ತಮ್ಮ ಧ್ಯೇಯವಾಕ್ಯವನ್ನಾಗಿ ಮಾಡಿಕೊಂಡಿದ್ದರು. ಹೀಗಿದ್ದರೂ ನಾವು ಸುಳ್ಳನ್ನು ಏಕೆ ಹೇಳುತ್ತೇವೆಂಬುದು ವಿಚಾರಣೀಯವಾಗಿರುತ್ತದೆ. ಈಗ ಕೆಲವು ಉದಾಹರಣೆಯನ್ನ ನಾವು ನೋಡೋಣ. ಸುಳ್ಳು ಹೇಳಲು ಮೂಲ ಕಾರಣ ಸ್ವಾರ್ಥವಾಗಿರುತ್ತದೆ. ವ್ಯವಹಾರದಲ್ಲಿ ನಮಗೆ ಲಾಭವಾಗಬೇಕು, ನಷ್ಟವೂ ಆಗಬಾರದು, ಅಥವಾ ಕಡಿಮೆ ನಷ್ಟವಾಗಬೇಕು ಎಂಬ ಉದ್ದೇಶದಿಂದ ಕೂಡ ಸುಳ್ಳು ಹೇಳುತ್ತೇವೆ. ಅಥವಾ
ಸತ್ಯಾನೃತಗಳನ್ನು ಬೆರೆಸಿ ಹೇಳುತ್ತೇವೆ. ಅಂದರೆ ಸತ್ಯ ಸುಳ್ಳು ಎರಡೂ ಬೆರೆಸಿ ಹೇಳುತ್ತೇವೆ. ತನ್ನನ್ನು ತಾನು ದೊಡ್ಡವನನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿಯೂ ಸುಳ್ಳು ಬೆರೆಸಲ್ಪಡುತ್ತದೆ. ಆತ್ಮಶ್ಲಾಘನೆ ಸುಳ್ಳಿನ ಬೆಳೆಗೆ ಫಲವತ್ತಾದ ಭೂಮಿ. ಏಕೆಂದರೆ ಮನುಷ್ಯನಿಗೆ ತಾನು ಎಲ್ಲರಿಗಿಂತ ಹೆಚ್ಚಿನವನು ಎಂದು ಸಮಾಜದಲ್ಲಿ ಗುರುತಿಸಿಕೊಳ್ಳಬೇಕೆಂಬುದು ಅವನ ಬಲವತ್ತರವಾದ ಆಶಯವಾಗಿರುತ್ತದೆ. ಮತ್ತೊಂದು, ತಮ್ಮ ಕಷ್ಟವನ್ನು ವರ್ಣನೆ ಮಾಡಿ ಮತ್ತೊಬ್ಬರ ಸಹಾನುಭೂತಿಯನ್ನು ಗಳಿಸುವ ಪ್ರಯತ್ನವೂ ಸುಳ್ಳು ಹೇಳಲು ಇನ್ನೊಂದು ಅವಕಾಶವಿರುವ ಸಂದರ್ಭ. ತನ್ನಲ್ಲಿರುವ ಕೊರತೆಗಳನ್ನು ಮುಚ್ಚಿಟ್ಟುಕೊಂಡು ಇಲ್ಲದಿರುವ ಗುಣಗಳನ್ನು ಆರೋಪಿಸಿಕೊಂಡು ಮುಖವಾಡ ಧರಿಸಿಕೊಳ್ಳಲು ಸುಳ್ಳು ನೆರವಾಗುತ್ತದೆ. ಎರಡನೆಯ ಮಹಾಯುದ್ಧದ ಕಾಲದಲ್ಲಿ ಹಿಟ್ಲರನಿಗೆ ಸಹಾಯಕನಾಗಿದ್ದ ಗೋಬೆಲ್ಸ್ ಎಂಬುವವನ ಒಂದು ಹೇಳಿಕೆ ಜಗತ್ಪ್ರಸಿದ್ಧವಾಗಿದೆ. ಅವನು ಹೇಳುತ್ತಾನೆ, ಒಂದು ಸುಳ್ಳನ್ನು 1000 ಬಾರಿ ಹೇಳಿದರೆ ಜನ ಅದು ನಿಜ ಎಂದುಕೊಳ್ಳುತ್ತಾರೆ ಎಂಬ ಹೇಳಿಕೆಯೇ ಅದು. ಈಗಿನ ರಾಜಕೀಯ ನಾಯಕರು ಹೆಚ್ಚಿನ ಮಟ್ಟಿಗೆ ಈ ಗೋಬೆಲ್ಸ್ನ ಅನುಯಾಯಿಗಳೇನೋ ಎಂಬ ಅಭಿಪ್ರಾಯ ಬರುವ ಹಾಗೆ ಮಾತನಾಡುವವರಾಗಿದ್ದಾರೆ. ಒಟ್ಟಿನಲ್ಲಿ ಸತ್ಯವು ಈಗ ಚಲಾವಣೆಯ ನಾಣ್ಯವಲ್ಲ, ಅಸತ್ಯವೇ ಚಲಾವಣೆಯಾಗತಕ್ಕದ್ದು ಎಂದು ಜನರು ನೆರೆ ನಂಬಿರುವುದರಿಂದ ಹೀಗೆ ಆಗುತ್ತಿದೆ. ಆದರೆ ಅನೃತದ ಧನ ನಮಗೆ ತತ್ಕಾಲದಲ್ಲಿ ಕೆಲವು ಅನುಕೂಲಗಳನ್ನು ಒದಗಿಸಿಕೊಟ್ಟಂತೆ ಕಂಡರೂ ಕಡೆಯಲ್ಲಿ ಅದು ನಮ್ಮನ್ನು ಹಾಳುಗುಂಡಿಗೆ ಕೆಡವುತ್ತದೆ. ಸುಳ್ಳಾಡುವವರು ವೃಥಾ ಗೊಂದಲ, ಒತ್ತಡ, ಭಯಗಳಿಗೆ ತಮ್ಮನ್ನು ತಾವು ಒಡ್ಡಿಕೊಳ್ಳುತ್ತಾರೆ. ತನ್ಮೂಲಕ ದೇಹಾರೋಗ್ಯ ಹಾಳಾಗಿ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಾರೆ. ಮಾನಸಿಕ ನೆಮ್ಮದಿಯೂ ಕದಡುತ್ತದೆ. ಶಾಂತಿ ಸಮಾಧಾನಗಳಂತೂ ಮರೀಚಿಕೆಯಾಗುತ್ತದೆ. ಸುಳ್ಳು ಹೇಳುವುದು ಒಂದು ದೌರ್ಬಲ್ಯವೆಂದು ತಿಳಿದು ಅದರಿಂದ ನಾವು ದೂರಾಗಬೇಕು. ನಾವು ಸತ್ಯವನ್ನೇ ಆಡುವೆವೆಂಬ ಸಂಕಲ್ಪವನ್ನು ಮಾಡಿದರೆ ಸುಳ್ಳಿಗೆ ಅವಕಾಶವಿರುವುದಿಲ್ಲ. ಎರಡನೆಯದಾಗಿ, ಸತ್ಯ ಹೇಳಲು ಉದ್ಯುಕ್ತರಾಗಿದ್ದೇವೆಂದು ಮಾತು ಇನ್ನೂ ಯೋಚನೆಯ ಘಟ್ಟದಲ್ಲಿರುವಾಗಲೇ ನಮ್ಮ ಗಮನಕ್ಕೆ ಬಂದರೆ ಅದು ಸುಳ್ಳಾಗಿ ಹೊರಬರುವುದಿಲ್ಲ. ಎಷ್ಟೋ ಸಲ ನಾವು ಸಂಕಲ್ಪಪೂರ್ವಕ ಸುಳ್ಳಾಡದಿದ್ದರೂ ಮಾತಿನ ಭರದಲ್ಲಿ ಮನಸ್ಸಿಗೆ ತೋಚಿದ್ದನ್ನು ಮಾತನಾಡಿಬಿಡುತ್ತೇವೆ. ಆಮೇಲೆ ಓಹೋ, ಸುಳ್ಳನ್ನಾಡಿಬಿಟ್ಟೆ ಎಂದು ತಿಳಿಯುತ್ತದೆ. ಹೀಗಿರುತ್ತದೆ ಸುಳ್ಳಿನ ವೇಗ. ಇದನ್ನು ನಾವು ಸರಿಪಡಿಸಿಕೊಳ್ಳಬೇಕು. ಪರಮಾತ್ಮನು ಸತ್ಯ ಸ್ವರೂಪನು, ಸತ್ಯಪ್ರಿಯನು. ಅವನನ್ನು ಒಲಿಸಿಕೊಳ್ಳಲು ಹಿಂದಿನ ಯುಗಗಳಲ್ಲಿಯಂತೆ ಯಜ್ಞಯಾಗಾದಿಗಳು, ನಿರಾಹಾರ, ವಾತಾಹಾರ, ಒಂಟಿ ಕಾಲಿನ ಮೇಲೆ ನಿಂತು ತಪಸ್ಸು ಮಾಡುವುದು ಮುಂತಾದ ಸಾಧನೆಗಳ ಅವಶ್ಯಕತೆ ಇಲ್ಲ. ಶ್ರೀರಾಮಕೃಷ್ಣ ಪರಮಹಂಸರು ಅಡಿಗಡಿಗೆ ಹೇಳಿರುವಂತೆ ಕಲಿಯುಗದಲ್ಲಿ ಸತ್ಯವಚನವೇ ತಪಸ್ಸು. ಸತ್ಯವನ್ನು ಹೇಳುವವನಿಗೆ ನಿರ್ಭಯತೆ ಬರುತ್ತದೆ. ಅವನು ಎಲ್ಲಿಯೂ ಯಾರಿಗೂ ಭಯಪಡಬೇಕಾಗಿ ಬರುವುದಿಲ್ಲ. ನಾನು ಈ ಹಿಂದೆ ಏನು ಹೇಳಿದ್ದೆ ಎಂಬ ಅನಾವಶ್ಯಕವಾದ ಎಚ್ಚರ ಬೇಕಾಗುವುದಿಲ್ಲ. ಸುಳ್ಳನ್ನು ಹೇಳುವವರಿಗೆ ಹೋಲಿಸಿದರೆ ಸತ್ಯ ಹೇಳುವವನು ಆರ್ಥಿಕವಾಗಿ ಸ್ವಲ್ಪ ಹಿಂದೆ ಬಿದ್ದವನಂತೆ ಕಂಡರೂ ಅವನು ಕನಸಿನಲ್ಲೂ ಅಲಭ್ಯವಾದ ಗೌರವ, ಘನತೆ, ವಿಶ್ವಾಸಗಳನ್ನು ತನ್ನ ಬಂಧು ಬಳಗದವರಲ್ಲಿ, ನೆರೆಹೊರೆಯವರಲ್ಲಿ, ಸಮಾಜದಲ್ಲಿ ಗಳಿಸಿಕೊಳ್ಳುತ್ತಾನೆ. ಆಂತರಿಕವಾಗಿ ಶಾಂತಿ, ಸಮಾಧಾನ, ತೃಪ್ತಿ ಇವುಗಳಿಂದ ಕೂಡಿದ ನೆಮ್ಮದಿಯ ಪೂರ್ಣ ಜೀವನ ಅವನದಾಗುತ್ತದೆ. ಸತ್ಯವನ್ನೇ ತಮ್ಮ ಜೀವನದ ಪರಮಧ್ಯೇಯಾದರ್ಶಗಳನ್ನಾಗಿ ಇಟ್ಟುಕೊಂಡು ಅದಕ್ಕಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದವರ ಒಂದು ಭವ್ಯ ಪರಂಪರೆಯೇ ನಮ್ಮ ಪವಿತ್ರವಾದ ತಾಯ್ನಾಡಿನಲ್ಲಿದೆ. ರಾಮೋ ಸತ್ಯ ಪರಾಕ್ರಮಃ, ರಾಮೋನ ದ್ವಿರ್ಭಾಷತೆ. ನಮ್ಮ ಆರಾಧ್ಯ ದೈವನಾದ ಶ್ರೀರಾಮಚಂದ್ರನ ಬಗೆಗೆ ಆದಿಕವಿ ವಾಲ್ಮೀಕಿ ಮಹರ್ಷಿಗಳ ಪ್ರಶಂಸಾತ್ಮಕ ಅಭಿಪ್ರಾಯವಿದು. ಪ್ರಾಣ್ ಜಾಯೆ ಪರ್ ವಚನ್ ನ ಜಾಯೆ, ಇದು ತುಳಸಿದಾಸರು ಕಂಡ ರಾಮನ ಸತ್ಯಪ್ರಿಯತೆ. ಸತ್ಯಕ್ಕಾಗಿ
ರಾಜ್ಯ, ಕೋಶ, ಮಡದಿ, ಮಗ ಎಲ್ಲರನ್ನೂ ಬಲಿ ನೀಡಲು ಸಿದ್ಧನಾದ ಹರಿಶ್ಚಂದ್ರನ ಹೆಸರಿಗೆ ಅಂಟಿಕೊಂಡು ಉಳಿದ ಕೀರ್ತಿ ಸತ್ಯ ಹರಿಶ್ಚಂದ್ರ ಎಂದು. ಸುಳ್ಳಾಡುವವರೇನು 1000 ವರ್ಷ ಬದುಕುತ್ತಾರೆಯೇ? ಈ ಮಾತು ಸತ್ಯಾನ್ವೇಷಣೆಯ ಹರಿಕಾರನಾದ ಧೀರ ಬಾಲಕ ನಚಿಕೇತನ ಉದ್ಗಾರ. ಮನುಷ್ಯರ ಮಾತು ಹಾಗಿರಲಿ, ಮೂಕಪ್ರಾಣಿ ಪುಣ್ಯಕೋಟಿಯ ಬಾಯಲ್ಲಿ ಬಂದ ಮಾತು ಇಲ್ಲಿ ಕೇಳಿ. ಆ ಕವಿ ಯಾರೇ ಆಗಿರಲಿ, ಅವನೇ ಪುಣ್ಯಕೋಟಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗವು. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮೇಶನು. ಇಹಜೀವನದ ಅಭ್ಯುದಯಕ್ಕೆ ಅಡಿಪಾಯ ಸತ್ಯ, ಪರಮಾರ್ಥ ಜೀವನದ ಕಳಸ ಸತ್ಯ. ಸತ್ಯದಿಂದ ಗಾಳಿಯು ಒಂದೇ ಸಮನೆ ನಿಲ್ಲದೆ ಬೀಸುತ್ತಿದೆ. ಸತ್ಯದಿಂದಲೇ ಸೂರ್ಯನು ಆಕಾಶದಲ್ಲಿ ಹೊಳೆಯುತ್ತಿದ್ದಾನೆ. ಸತ್ಯದಲ್ಲಿಯೇ ವಾಕ್ಕು ಪ್ರತಿಷ್ಠಿತವಾಗಿರುತ್ತದೆ. ಸತ್ಯದಲ್ಲಿಯೇ ಎಲ್ಲವೂ ನಿಲುಗಡೆಯನ್ನು ಹೊಂದಿರುತ್ತದೆ. ಆದ್ದರಿಂದ ಸತ್ಯವೇ ಪರಮವೆಂದು ಬಲ್ಲವರು ಹೇಳುತ್ತಾರೆ ಎಂದು ವೇದೋಪನಿಷತ್ತು ಸತ್ಯವನ್ನು ಕೊಂಡಾಡಿರುತ್ತವೆ. ಸತ್ಯವು ನಮ್ಮನ್ನು ರಕ್ಷಿಸಲಿ. ಸತ್ಯಮೇವ ಜಯತೆ ನಾನೃತಂ ಸತ್ಯೇನ ಪಂಥಾ ವಿತತೋ ದೇವಯಾನಃ ಏನಾಕ್ರಮಂತಿ ಋಷಯೋ ಹಿ ಆಪ್ತಕಾಮಾಃ ಯತ್ರ ತತ್ ಸತ್ಯಸ್ಯ ಪರಮಂ ನಿಧಾನಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಈಗ ಸತ್ಯದ ಮುಂದುವರಿದ ಭಾಗ. ಸದ್ಗುಣ ಸಂವರ್ಧನೆಯ ಸಾಧನೆಯಲ್ಲಿ ಪ್ರಥಮ ಸ್ಥಾನ ಸತ್ಯಕ್ಕೆ ದೊರೆಯಬೇಕಾದ್ದು ಉಚಿತವೂ ಆಗಿದೆ, ಯೋಗ್ಯವೂ ಆಗಿದೆ. ಸತ್ಯವಿದ್ದರೆ ಎಲ್ಲವೂ ಇದ್ದಂತೆ, ಅದೊಂದಿಲ್ಲದಿದ್ದರೆ ಎಲ್ಲವೂ ವ್ಯರ್ಥ. ಭಗವಂತ ಸತ್ಯಸ್ವರೂಪಿ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎನ್ನುತ್ತದೆ ತೈತ್ತಿರೀಯ ಶ್ರುತಿ. ಗಾಡ್ ಈಸ್ ಟ್ರೂತ್, ಟ್ರೂತ್ ಈಸ್ ಗಾಡ್ ಎಂದರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ತಮ್ಮ ಜೀವನ ಚರಿತ್ರೆಗೆ ಸತ್ಯದ ಬಗೆಗೆ ನನ್ನ ಪ್ರಯೋಗಗಳು, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಎಂದು ಹೆಸರಿಟ್ಟರು. ರಾಷ್ಟ್ರದ ದಾಸ್ಯ ವಿಮೋಚನೆಯ ಹೋರಾಟವನ್ನು ಸತ್ಯಾಗ್ರಹ ಎಂದು ಕರೆದರು. ಸತ್ಯೇ ಸರ್ವಂ ಪ್ರತಿಷ್ಠಿತಂ, ಎಲ್ಲದಕ್ಕೂ ಸತ್ಯವೇ ಆಶ್ರಯ, ಆಧಾರ. ಸತ್ಯವು ಭಾವನೆಗೆ, ಮಾತಿಗೆ, ಕೃತಿಗೆ ಸಂಬಂಧಪಟ್ಟದ್ದು ಎಂದು 3 ಬಗೆಯಾಗಿದೆ. ಮನಸ್ಸಿನಲ್ಲಿ ಹೇಗೆ ಭಾವವೋ ಹಾಗೇ ಮಾತು, ಮಾತಿನಂತೆ ಕೃತಿ ಎಂದಾದರೆ ಅದು ಸತ್ಯವಾಯಿತು. ಹಾಗಿದ್ದರೆ ಸತ್ಯ ವಸ್ತುನಿಷ್ಠವಲ್ಲವೇ ಎಂದರೆ ಹೌದು. ಯಾವುದು ಯಾವ ರೂಪದಲ್ಲಿರುವುದೆಂದು ನಿಶ್ಚಯವಾದ ಬಳಿಕ ಆ ರೂಪವನ್ನು ಬದಲಾಯಿಸಿಕೊಳ್ಳದೆ ಹಾಗೆಯೇ ಇರುವುದೋ ಅದೇ ಸತ್. ಸತ್ ದೇಶಕಾಲಾತೀತ, ಸತೇ ಸತ್ಯ. ಈ ನೆಲೆಯಿಂದ ಹೊರ ಹೊಮ್ಮಿದುದೆಲ್ಲವೂ ಸತ್ಯವಾಗುತ್ತದೆ. ಸತ್ತಿಗೆ ಭಾವ, ಇರುವು, ಎಕ್ಸಿಸ್ಟೆನ್ಸ್ ಮುಂತಾದ ನಾಮಗಳಿರುವುದು. ಇನ್ನು ಮಾತಿಗೆ ಸಂಬಂಧಪಟ್ಟ ಸತ್ಯವನ್ನು ಸ್ವಲ್ಪ ವಿಚಾರ ಮಾಡೋಣ. ಏಕೆಂದರೆ ವ್ಯವಹಾರದಲ್ಲಿ ಇದರ ವ್ಯಾಪ್ತಿಯೇ ಹೆಚ್ಚು. ತಾನು ಕಂಡದ್ದನ್ನು ಕಂಡಂತೆಯೂ ತಿಳಿದಿದ್ದನ್ನು ತಿಳಿದಿರುವಂತೆಯೂ ಆಡುವುದು ಸತ್ಯ ಶಬ್ದಕ್ಕೆ ಅರ್ಥ. ಆದರೆ ನಾನು ಸತ್ಯವನ್ನು ಆಡುವವನು ಎಂಬ ಭರದಲ್ಲಿ ಕಾಠಿಣ್ಯವನ್ನು ತಳೆಯಬೇಕಾದ ಅವಶ್ಯಕತೆ ಇಲ್ಲ. ಸತ್ಯವಾದಿ ಲೋಕವಿರೋಧಿಯು ನಿಷ್ಠುರನು ಆಗಬೇಕಿಲ್ಲ. ಪ್ರಸಿದ್ಧವಾದ ಸ್ಮೃತಿವಾಕ್ಯವೊಂದು ಇದನ್ನು ಬಹು ಮಾರ್ಮಿಕವಾಗಿ ಸುಂದರವಾಗಿ ತಿಳಿಸಿಕೊಡುತ್ತದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್, ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಪ್ರಿಯಂಚ ನಾನೃತಂ ಬ್ರೂಯಾತ್, ಏಷ ಧರ್ಮ ಸನಾತನಃ. ಸತ್ಯ ಹೇಗೆ ಧರ್ಮಕ್ಕೆ ಅಡಿಗಲ್ಲಾಗುತ್ತದೆ ಎಂಬುದರ ವಿವರಣೆ ಇಲ್ಲಿದೆ. ಸತ್ಯವನ್ನು ಹೇಳಬೇಕು, ಪ್ರಿಯವಾದುದನ್ನು ಹೇಳಬೇಕು. ಅಪ್ರಿಯವಾದ ಸತ್ಯವನ್ನೂ ಹೇಳಬಾರದು, ಪ್ರಿಯವಾದ ಸುಳ್ಳನ್ನೂ ಹೇಳಬಾರದು. ಇದೇ ಶಾಶ್ವತವಾದ ಧರ್ಮವು. ಇಷ್ಟನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಸತ್ಯವಚನವೆಂಬ ಧರ್ಮವನ್ನು ಪಾಲಿಸಬೇಕು. ಸತ್ಯವನ್ನೇ ಹೇಳಬೇಕು, ಆದರೆ ಅದನ್ನು ಅಪ್ರಿಯವಾದ ರೀತಿಯಲ್ಲಿ ಹೇಳಬೇಕೆಂಬುದೇನೂ ಇಲ್ಲ. ಸತ್ಯವನ್ನು ಕೇಳುವವನಿಗೆ ಇದು ತನಗೆ ಪ್ರಿಯವಾಗಿದೆ, ಹಿತವೂ ಆಗಿದೆ ಎಂದೆನಿಸಬೇಕು. ನನ್ನ ಶ್ರೇಯಸ್ಸಿಗಾಗಿಯೇ ಹೇಳುತ್ತಿದ್ದಾರೆ ಎಂಬ ಭಾವ ಮೂಡಿಬರಬೇಕು. ಹಾಗೆ ಆಡಬೇಕು. ಅಪ್ರಿಯವಾದ ಸತ್ಯವನ್ನು ಎಂದೂ ಹೇಳಬಾರದು.
ಇದನ್ನು ನಮ್ಮ ನಿತ್ಯ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದೆಂದರೆ, ಏನಾದರೂ ಹೇಳಲೇಬೇಕಾಗಿ ಬಂದರೆ ಅದು ಸತ್ಯವೇ ಆಗಿರಬೇಕು. ಆದರೆ ಏನನ್ನಾದರೂ ಹೇಳದೇ ಇರುವುದಕ್ಕೆ ಅವಕಾಶವಿದೆ. ಮಾತನಾಡಲೇಬೇಕೆಂಬ ನಿರ್ಬಂಧವಿಲ್ಲವಲ್ಲ. ಮಾತನಾಡಿದರೆ ಅದು ಸತ್ಯವೂ ಪ್ರಿಯವೂ ಹಿತವೂ ಆಗಿರಬೇಕು. ಪ್ರಿಯವಾದ ಸುಳ್ಳನ್ನು ಹೇಳಬಾರದು. ಮಹಾಭಾರತದಲ್ಲಿ ಶಕುನಿಯು ದುರ್ಯೋಧನನಿಗೆ ಪ್ರಿಯವಾದುದನ್ನೇ ಹೇಳುತ್ತಿದ್ದನು, ಆದರೆ ಅದು ಎಂದೂ ಸತ್ಯವಾಗಿರುತ್ತಿರಲಿಲ್ಲ. ಇದರಿಂದ ದುರ್ಯೋಧನ ಶಕುನಿಯರಿಗೆ ಎಂತಹ ದುರ್ಗತಿ ಒದಗಿತೆಂಬುದು ನಮಗೆಲ್ಲ ತಿಳಿದೇ ಇದೆಯಲ್ಲ. ಇನ್ನು ಸತ್ಯವಾದಿಗಳು ಸಮಯ ಸಂದರ್ಭಗಳನ್ನು ಗಮನಿಸಬೇಕಾಗುತ್ತದೆ. ಮದುವೆಯ ಸಂದರ್ಭದಲ್ಲಿ ಮರಣದ ಸುದ್ದಿಯನ್ನು ಹೇಳುವುದು ಸತ್ಯವೇ ಆಗಿದ್ದರೂ ಕೇಳುವವರಿಗೆ ಅದು ಪ್ರಿಯವೂ ಅಲ್ಲ, ಅಪೇಕ್ಷಣೀಯವೂ ಆಗಿರುವುದಿಲ್ಲ. ಬದಲಿಗೆ ಮುಜುಗರವನ್ನೇ ಉಂಟುಮಾಡುತ್ತದೆ. ಇಂಗ್ಲಿಷ್ ಭಾಷೆಯಲ್ಲಿ ಸೈಲೆನ್ಸ್ ಇಸ್ ಗೋಲ್ಡನ್, ಸ್ಪೀಚ್ ಈಸ್ ಸಿಲ್ವರ್ ಎಂಬ ಗಾದೆ ಇದೆ. ಇದು ವ್ಯವಹಾರಕ್ಕೂ ಪರಮಾರ್ಥಕ್ಕೂ ಸಮಾನವಾಗಿಯೇ ಒಪ್ಪುವ ಮಾತು. ಅನೇಕಾನೇಕ ಸಂದರ್ಭಗಳಲ್ಲಿ ಮಾತನಾಡದಿರುವುದೇ ಉತ್ತಮವೆಂಬುದು ವ್ಯವಹಾರಕ್ಕೆ ಅನುಕೂಲವಾದುದು. ಇನ್ನು ಮಾತಿನಿಂದ ಆಗುವ ಶಕ್ತಿಯ ವ್ಯಯವನ್ನು ತಡೆದು ಶಕ್ತಿ ಸಂಚಯ ಮಾಡಿಕೊಳ್ಳಲು ಮೌನವು ಶ್ರೇಷ್ಠವಾಗಿರುತ್ತದೆ. ಸತ್ಯವನ್ನೇ ಹೇಳಬೇಕು ಎಂದು ಅವಧಾರಣೆ ಇದೆಯೇ ಹೊರತು ಹೇಳಲೇಬೇಕೆಂದು ನಿರ್ಬಂಧವಿಲ್ಲ. ಸತ್ಯವನ್ನು ಕಂಡರೂ ಪರೀಕ್ಷಿಸಿ ನೋಡು ಎಂಬ ಅನುಭವ ಸೂಕ್ತಿಯೊಂದಿದೆ. ನಾವು ಕಂಡದ್ದೆಲ್ಲ ಸತ್ಯವೇ ಎಂದು ಆಡಿದರೆ ಎಷ್ಟೋ ಅನರ್ಥಗಳು ಆಗುತ್ತವೆ. ಪ್ರಿಯ ಕೇಳುಗರೆ, ಇಂದು ಕೇಳಿದ ಇಂಥ ಮಹತ್ತರವಾದ ವಿಚಾರಗಳನ್ನೆಲ್ಲ ಮೆಲುಕು ಹಾಕುತ್ತಾ ಅದನ್ನು ಜೀರ್ಣಿಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಿಂದ ಇನ್ನೂ ಉನ್ನತಿಗೆ ಏರಲು ಪ್ರಯತ್ನ ಪಡುವಿರಲ್ಲವೇ? ಸತ್ಯೇನ ಲಭ್ಯಸ್ತಪಸಾ ಹೇಷ ಆತ್ಮ ಸಮ್ಯಕ್ ಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ ಅಂತಃಶರೀರೇ ಜ್ಯೋತಿರ್ಮಯೋ ಹಿ ಶುಭ್ರೋ ಯಃ ಪಶ್ಯಂತಿ ಯತಯಃ ಕ್ಷೀಣ ದೋಷಾಃ. ನಮಃ ಪರಮ ಋಷಿಭ್ಯೋ ನಮಃ ಪರಮ ಋಷಿಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಇಲ್ಲಿಯವರೆಗೆ ನಾವು ಸತ್ಯದ ಕುರಿತಾಗಿ ವಿಚಾರವನ್ನು ಮಾಡಿದ್ದೇವೆ. ಈಗ ಮುಂದಿನ ಪುಷ್ಪ ಅದಂಭಿತ್ವ. ವೆನ್ ಐ ವಾಸ್ ಇನ್ ಸ್ಟೇಟ್ಸ್, ಈ ರೀತಿಯಾಗಿ ನಾವು ಶುರು ಮಾಡ್ತೀವಿ ಯಾವುದೇ ಒಂದು ವಿಚಾರವನ್ನು. ಈ ಅದಂಭಿತ್ವದ ವಿಚಾರದಲ್ಲಿ ಮಾಡುವಾಗ ಅದೇನಪ್ಪ ಅಂದರೆ, ವೆನ್ ಐ ವಾಸ್ ಇನ್ ಸ್ಟೇಟ್ಸ್, ನನ್ನನ್ನು ಪ್ರಧಾನಮಂತ್ರಿಯವರು ಅವರ ನಿವಾಸಕ್ಕೆ ಕರೆಸಿಕೊಂಡಿದ್ದರು. ಈ ರೀತಿಯ ವಾಕ್ಯಗಳನ್ನು, ಮಾತಿನ ತುಣುಕುಗಳನ್ನು ನೀವು ಕೆಲವರ ಬಾಯಿಂದ ಹೊರಬಿದ್ದಿರುವುದನ್ನು ಕೇಳಿರಬಹುದು. ಇದು ಡಂಭಾಚಾರದ ಅಭಿವ್ಯಕ್ತಿ. ಇಂಗ್ಲಿಷ್ನಲ್ಲಿ ಇದಕ್ಕೆ ನೇಮ್ಸ್ ಡ್ರಾಪಿಂಗ್ ಅನ್ನುವರು. ಈಗ ಈ ದಂಭಿತ್ವ ಅಂದರೆ ಏನೆಂದು ವಿಚಾರ ಮಾಡೋಣ. ದಂಭಿತ್ವವೆಂದರೆ ತನ್ನಲ್ಲಿ ಏನಿಲ್ಲವೋ ಅದನ್ನು ತಾನು ಏನಾಗಿದ್ದೇನೆಯೋ ಅದಕ್ಕಿಂತಲೂ ಉತ್ತಮನೆಂದು ತೋರಿಸಿಕೊಳ್ಳುವ ಪ್ರಯತ್ನ ಎನ್ನಬಹುದು. ಇಂಗ್ಲಿಷ್ನಲ್ಲಿ ಇದಕ್ಕೆ ಹಿಪೋಕ್ರಸಿ ಎನ್ನುತ್ತಾರೆ. ಕನ್ನಡದಲ್ಲಿ ಬೂಟಾಟಿಕೆ, ಠಕ್ಕುತನ, ಮಿಥ್ಯಾಚರಣೆ ಎನ್ನಬಹುದು. ಈ ರೀತಿಯಾಗಿ ನಾವು ಏತಕ್ಕೆ ಮಾಡುತ್ತೇವೆ ಅಂದರೆ, ನಾನು ಇರುವ ಸ್ಥಿತಿ ಅನ್ಯರಿಗೆ ತಿಳಿದರೆ ಅವರು ಏನೆಂದುಕೊಂಡಾರು, ಆದ್ದರಿಂದ ನಾನು ಹೀಗೆ ಎಂದು ತೋರಿಸಿಕೊಳ್ಳಬೇಕು ಎಂಬುದೇ ದಂಭದ ಮೂಲಭಾವ. ರೂಪು, ಗುಣ, ಬಲ, ಐಶ್ವರ್ಯ, ವಿದ್ಯೆ ಹೀಗೆ ಎಲ್ಲ ವಿಷಯಗಳಲ್ಲೂ ದಂಭವಿರುವುದಕ್ಕೆ ಅವಕಾಶವಿರುತ್ತದೆ. ಶ್ರೀ ಶಂಕರಾಚಾರ್ಯರು ತಮ್ಮ ಭಗವದ್ಗೀತಾ ಭಾಷ್ಯದಲ್ಲಿ ದಂಭವನ್ನು ಧರ್ಮಧ್ವಜಿತ್ವ ಎಂದು
ಅರ್ಥೈಸಿದ್ದಾರೆ. ಅದರ ಅರ್ಥವೇನೆಂದರೆ, ತಾನು ಧರ್ಮಿಷ್ಠನಲ್ಲದಿದ್ದರೂ ಧರ್ಮಿಷ್ಠನೆಂದು ತೋರಿಸಿಕೊಳ್ಳುವುದೇ ದಂಭ ಎಂದು ಅವರ ಅಭಿಪ್ರಾಯ. ಆದರೆ ದಂಭಿತ್ವವೆಂಬುದು ಕೇವಲ ಧರ್ಮಕ್ಕೆ ಮಾತ್ರ ಅನ್ವಯಿಸಬೇಕಾಗಿಲ್ಲ. ಜೀವನದ ಎಲ್ಲ ಮುಖಗಳಲ್ಲೂ ಅದು ಪ್ರಕಟವಾಗುತ್ತಲೇ ಇರುತ್ತದೆ. ನಮ್ಮ ಕಣ್ಣಿಂದ ನಮ್ಮನ್ನು ನಾವು ನೋಡಿಕೊಳ್ಳುವುದಕ್ಕೆ ಬದಲಿಗೆ ಯಾವಾಗಲೂ ಇನ್ನೊಬ್ಬರ ಕಣ್ಣಿನಿಂದ ನೋಡಿಕೊಳ್ಳುವುದೇ ದಂಭವು. ಇದನ್ನು ತೋರುಗಾಣಿಕೆ, ಪೋಸಿಂಗ್, ಇಮೇಜ್ ಬಿಲ್ಡಿಂಗ್ ಎಂದು ಕರೆಯಬಹುದು. ಇಲ್ಲಿಯವರೆಗೂ ನಾವು ದಂಭ ಎಂದರೇನೆಂದು ವಿಚಾರ ಮಾಡಿದ್ದೇವೆ. ಇನ್ನು ದಾಂಭಿಕರ ವಿಚಾರವನ್ನು ಬಿಟ್ಟು ನಮ್ಮ ವಿಚಾರಕ್ಕೆ ಬರೋಣ. ನ್ಯಾಯವಾಗಿ ನಾವು ದಂಭವನ್ನು ಬಿಡಬೇಕು. ದಂಭವನ್ನು ಮೆಚ್ಚಿಕೊಳ್ಳಬಾರದಷ್ಟೇ, ಆದರೆ ವಾಸ್ತವವಾಗಿ ದಾಂಭಿಕರನ್ನು ಮೆಚ್ಚುವುದೇ ನಮ್ಮ ಸ್ವಭಾವವಾಗಿ ಬಿಟ್ಟಿದೆ. ಏಕೆಂದರೆ ನಾವು ಯಾವಾಗಲೂ ಹೊರಗಿನ ವೇಷಕ್ಕೆ ಮರುಳಾಗುತ್ತೇವೆ, ಬೆಲೆ ಕೊಡುತ್ತೇವೆ. ಹೀಗೆ ಮಾಡುವುದು ದಾಂಭಿಕತನದ ಇನ್ನೊಂದು ಮುಖವೇ. ದೊಡ್ಡ ಮನೆ, ಬೆಲೆಯುಳ್ಳ ವಸ್ತ್ರಾಭರಣಗಳು, ದೊಡ್ಡ ದೊಡ್ಡ ಕಾರುಗಳು, ಆಳುಕಾಳುಗಳು ಇವುಗಳು ತನಗುಂಟೆಂದು ತೋರಿಸಿಕೊಳ್ಳುವುದರಲ್ಲಿ ನಮಗೆ ಬಹಳ ಇಷ್ಟ. ಇದೊಂದು ದೊಡ್ಡ ಆಟವೇ ಆಗಿದೆ. ಲೌಕಿಕ ವಿಷಯಗಳಲ್ಲಿ ದಂಭವನ್ನು ಮಾಡಿ ಮಾಡಿ ಅಭ್ಯಾಸವಾಗಿರುವುದರಿಂದ ಪರಮಾರ್ಥ ಸಾಧನೆಗಳನ್ನು ಕೈಗೊಂಡಾಗಲೂ ಅದೇ ಮುಂದುವರಿಯುತ್ತದೆ. ನಾವು ಹೆಚ್ಚಿನ ಆಚಾರಪರರು, ಶಾಸ್ತ್ರವೇತ್ತರು, ಅನುಷ್ಠಾನಪರರು ಎಂದು ತೋರಿಸಿಕೊಳ್ಳುವ ಸಾಧಕರಿಗೇನೂ ಕಡಿಮೆ ಇಲ್ಲ. ತಾನು ಇರುವ ಸ್ಥಿತಿಯನ್ನು ಮರೆಮಾಡಿ ಇನ್ನೊಂದು ರೀತಿಯಲ್ಲಿರುವಂತೆ ತೋರಿಸಿಕೊಳ್ಳುವವನು ಆತ್ಮಚೋರನು. ಈಗ ಈ ದಂಭಾಚಾರದ ಗುಣ ಇದ್ದರೆ ಏನಾಗುತ್ತದೆ ಎಂದು ನಾವು ನೋಡೋಣ. ದಂಭಾಚಾರದಿಂದ ಆಗುವ ನಷ್ಟವೇನೆಂದರೆ, ಮೊದಲು ತಾವು ತೋರಿಸಿಕೊಂಡ ಗುಣಗಳನ್ನು ತಮ್ಮಲ್ಲಿ ಇದೆ ಎಂದೇ ಭಾವಿಸಿಕೊಂಡು ತನ್ನನ್ನು ತಾನು ಮೇಲೆದ್ದು ಬಾರದಂತಹ ದೊಡ್ಡ ಗುಂಡಿಯಲ್ಲಿ ಕೆಡವಿಕೊಳ್ಳುವುದು. ಕಡೆಯಲ್ಲಿ ಈ ದಂಭವೇ ಸಹಜ ಗುಣ, ಸ್ವಭಾವ ಆಗಿಬಿಡುವುದು. ಆದ್ದರಿಂದ ಸರ್ವಥಾ ದಂಭಾಚಾರವನ್ನು ಬಿಟ್ಟು ಬಿಡಬೇಕು. ಇದೇ ಅದಂಭಿತ್ವವು. ಇದನ್ನು ಹೇಗೆ ಅಭ್ಯಾಸ ಮಾಡಬೇಕೆಂದರೆ, ತನ್ನಲ್ಲಿ ನಿಜವಾಗಿ ಸದ್ಗುಣಗಳೇ ಇದ್ದರೂ ಅವು ಸಂದರ್ಭಾನುಸಾರವಾಗಿ ಸಹಜವಾಗೇ ಪ್ರಕಟವಾಗಬೇಕೇ ಹೊರತು ಅವುಗಳನ್ನು ತೋರಿಸಿಕೊಳ್ಳಲು ಹವಣಿಸಿಕೊಳ್ಳಬಾರದು. ನಮ್ಮಲ್ಲಿರುವ ಇನ್ನೊಂದು ದಂಭಿತ್ವವೆಂದರೆ, ಅದು ಒಳ್ಳೆಯವರೆಂದು ಜನ ನಮ್ಮನ್ನು ತಿಳಿದುಕೊಳ್ಳಬೇಕೆಂದು. ಇದೇ ನಮ್ಮ ದೊಡ್ಡ ದೌರ್ಬಲ್ಯ. ಇತ್ತೀಚೆಗಂತೂ ಒಳ್ಳೆಯವರೆನಿಸಿಕೊಳ್ಳಬೇಕೆಂದು ಪ್ರಯತ್ನಪೂರ್ವಕವಾಗಿ ತೋರಿಸಿಕೊಳ್ಳುವುದು ಒಂದು ಫ್ಯಾಷನ್ ಆಗಿದೆ. ಇದಕ್ಕೆ ಒಳ್ಳೆಯವರೆಂದು ತೋರಿಸಿಕೊಳ್ಳುವ ಚಟ ಎನ್ನಬಹುದು. ನಾವು ಒಳ್ಳೆಯವರಾಗಿರಬೇಕು, ಜನ ನಮ್ಮನ್ನು ಹೇಗೆ ತಿಳಿದುಕೊಂಡರೂ ಪರವಾಗಿಲ್ಲ ಅನ್ನುವ ಒಂದು ಮನೋಭಾವ ಕೂಡ ಇದೆ. ಒಳ್ಳೆಯವರೆಂದು ತೋರಿಸಿಕೊಳ್ಳುವುದಕ್ಕಿಂತಲೂ ಒಳ್ಳೆಯವರಾಗಿರುವುದು ಮುಖ್ಯವಲ್ಲವೇ? ಏಕೆಂದರೆ ಪ್ರಸಿದ್ಧವಾದ ಹಿಮಾಲಯದ ಒಂದು ಆಶ್ರಮದ ಮಹಾನ್ ಸಂತರಾದ ಸ್ವಾಮಿ ಶಿವಾನಂದರ ಮಾತು, ಬಿ ಗುಡ್ ಡೂ ಗುಡ್ ಅನ್ನುವುದೇ ಅವರದ್ದು ಒಂದು ಮಹಾಮಂತ್ರದ ಉಪಾಧಿಯಲ್ಲಿ ಇತ್ತು. ಆದ್ದರಿಂದ ಇಲ್ಲಿ ಹೇಳಿರುವ ಮಾತು ಅದನ್ನೇ ಸೂಚಿಸುತ್ತದೆ. ಒಳ್ಳೆಯವರೆಂದು ತೋರಿಸಿಕೊಳ್ಳುವುದಕ್ಕಿಂತಲೂ ಒಳ್ಳೆಯವರಾಗಿರುವುದು ಮುಖ್ಯ. ಈ ತರಹದ ಅದಂಭಿತ್ವವನ್ನು ಮೈಗೂಡಿಸಿಕೊಂಡಿರುವವರು ನಮ್ಮ ನಡುವೆ ಬಹಳ ಜನರಿದ್ದಾರೆ. ಹೊರಗೆ ತಾನು ಲೋಭಿ ಎನಿಸಿಕೊಂಡರೂ ಚಿಂತೆ ಇಲ್ಲ, ತಾನು ಮಾಡುವ ದಾನವು ಗುಪ್ತವಾಗಿರಬೇಕು ಎನ್ನುವ ಮಹನೀಯರೂ ಇದ್ದಾರೆ. ಹೊರಗೆ ಪರೋಪಕಾರಿ,
ದಾನಿ, ಸಾತ್ವಿಕ ಎಂದು ಕಾಣಿಸಿಕೊಳ್ಳುವುದಕ್ಕಿಂತಲೂ ಒಳಗೆ ನಿಜವಾಗಿ ಆಗಿರುವುದು ಬಹಳ ಮುಖ್ಯವಾಗಿದೆ. ಸರ್ಪಭೂಷಣ ಶಿವಯೋಗಿಗಳು ಅವರ ಒಂದು ರಚನೆಯಲ್ಲಿ ಹೀಗೆ ಹೇಳಿದ್ದಾರೆ: ಬಿಡು ಬಿಡು ಬಾಹ್ಯದೊಳು ಡಂಭವ, ಮಾನಸದೊಳು ಎಡೆ ಬಿಡದಿರು ಶಂಭುವ. ಹೀಗೆ ಬಾಳುವುದು ಅತ್ಯಂತ ಕಷ್ಟ. ಆದರೆ ಪ್ರಯತ್ನ, ಅಭ್ಯಾಸ ಇದು ಖಂಡಿತವಾಗಿ ಸಫಲತೆಯನ್ನು ಕೊಟ್ಟೇ ಕೊಡುತ್ತದೆ ಎಂದು ಹೇಳಬಹುದು. ಆದ್ದರಿಂದ ಈ ಅದಂಬಿತ್ವ ಎನ್ನುವ ಗುಣವು ನಮ್ಮೆಲ್ಲರಿಗೂ ಅಳವಡಿಸಿಕೊಳ್ಳುವಂತೆ ಸದ್ಗುರುಗಳು ಕರುಣಿಸಲಿ. ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನವು ನಿರಂತರವಾಗಿ ಸಾಗಲಿ. ಏಕೆಂದರೆ ಈ ದಂಭ ಅನ್ನುವ ಅವಗುಣ ಆಸುರಿ ಸಂಪದವಾಗಿರುತ್ತದೆ. ಈ ಶ್ಲೋಕವನ್ನು ಗಮನಿಸಿ. ದಂಭೋ ದರ್ಪೋಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ಇದರ ಅರ್ಥ ಹೀಗಿದೆ: ಹೇ ಪಾರ್ಥನೇ, ಮೋಸ, ವೇಷ ಅಥವಾ ನಟನೆಯಿಂದ ತಾನು ದೊಡ್ಡವನೆಂದು ತೋರಿಸಿಕೊಳ್ಳುವವನು, ಗರ್ವ, ತನ್ನ ಧನ, ವಿದ್ಯೆ, ಸ್ವಜನ, ರೂಪ ಮತ್ತು ಕರ್ಮ ಇವುಗಳಿಂದ ಶ್ರೇಷ್ಠ ಪುರುಷರನ್ನು ಅವಮಾನ ಮಾಡಬೇಕೆಂಬ ಇಚ್ಛೆ ಮತ್ತು ಅಭಿಮಾನ, ಕ್ರೋಧ, ಕಠೋರವಾಣಿ, ಅಜ್ಞಾನ ಇವೆಲ್ಲವೂ ಕೂಡ ಆಸುರಿ ಸಂಪತ್ತೇ ಆಗಿದೆ. ಮುಂದಿನ ಸದ್ಗುಣ ಕ್ಷಮೆ. ಈ ಕ್ಷಮಾಗುಣ ಎನ್ನುವುದು ದೈವಿ ಗುಣಗಳಲ್ಲಿ ಅತ್ಯಂತ ಮುಖ್ಯವಾಗಿರುವುದು ಮತ್ತು ಪ್ರಧಾನವಾಗಿರುವುದು. ಕ್ಷಮಾಗುಣ ಮನುಷ್ಯನನ್ನು ದೈವತ್ವಕ್ಕೇರಿಸುವ ಸದ್ಗುಣವಾಗಿದೆ. ಇದು ಸಾಮಾನ್ಯವಾಗಿ ಸಾಧು ಸಂತರು, ಜ್ಞಾನಿಗಳು, ಭಕ್ತರು ಮುಂತಾದ ಮಹಾಪುರುಷರಲ್ಲಿ ಕಂಡುಬರುತ್ತದೆ. ಸಾಮಾನ್ಯ ಜನರಲ್ಲಿ ಪ್ರತೀಕಾರದ ಭಾವನೆಯೇ ಹೆಚ್ಚಾಗಿ ಇರುತ್ತದೆ. ಅದಕ್ಕೆ ಟು ಎರ್ ಈಸ್ ಹ್ಯೂಮನ್, ಟು ಫರ್ಗಿವ್ ಈಸ್ ಡಿವೈನ್ ಎಂಬ ಗಾದೆ ಹುಟ್ಟಿಕೊಂಡಿರುವುದು. ತಪ್ಪು ಮಾಡುವುದು ಮಾನವನ ಸಹಜ ಗುಣ, ಕ್ಷಮಿಸುವುದು ದೈವಿ ಗುಣ ಎಂದು ಇದಕ್ಕೆ ಅರ್ಥ. ಈಗ ಈ ಒಂದು ಕ್ಷಮಾಗುಣವನ್ನು ಸ್ವಲ್ಪ ವಿಚಾರ ಮಾಡೋಣ. ಕ್ಷಮೆ ಎನ್ನುವುದನ್ನು ಆಳವಾಗಿ ವಿಶ್ಲೇಷಿಸಿದರೆ ಕೆಲವು ಸ್ವಾರಸ್ಯಗಳು ಹೊರಡುತ್ತವೆ. ಮೊದಲನೆಯದಾಗಿ, ನಮಗೆ ಯಾರಾದರೂ ಮಾಡಿದ ಅಪರಾಧವನ್ನು ಮರೆತು ಬಿಡುವುದು ಎಂಬ ಅರ್ಥ ಬಂದರೂ, ನಿಜವಾದ ಅರ್ಥದಲ್ಲಿ ಮತ್ತೊಬ್ಬರು ಅಪರಾಧ ಮಾಡಿದ್ದರೂ ಮನಸ್ಸಿನಲ್ಲಿ ವಿಕಾರವನ್ನು ಹೊಂದದೇ ಇರುವುದು ಎಂದಾಗುತ್ತದೆ. ನಾವು ಅದನ್ನು ತಪ್ಪು, ಅಪರಾಧ ಎಂದು ಪರಿಗಣಿಸಿದ್ದರಲ್ಲವೇ ಕ್ಷಮಿಸುವ ಪ್ರಶ್ನೆ. ಈ ರೀತಿಯಾದ ಒಂದು ಮನೋಭಾವ ಇದ್ದರೆ ಮಾತ್ರ ಅದನ್ನು ಕ್ಷಮಾಗುಣ ಎಂದು ಕರೆಯುತ್ತಾರೆ. ಇದಕ್ಕೆ ಒಳ್ಳೆಯ ದೃಷ್ಟಾಂತವೆಂದರೆ ಮಹಾರಾಷ್ಟ್ರದ ಸಂತಶ್ರೇಷ್ಠರಾದ ಏಕನಾಥರು. ಅವರು ತುಂಬ ಶಾಂತ ಸ್ವಭಾವದವರಾಗಿದ್ದರು. ಸಂತ ಏಕನಾಥರು ನಿತ್ಯವೂ ಗೋದಾವರಿಯಲ್ಲಿ ಸ್ನಾನ ಮಾಡುವ ಅಭ್ಯಾಸವನ್ನಿಟ್ಟುಕೊಂಡಿದ್ದರು. ಅವರನ್ನು ರೇಗಿಸಿದರೆ ಇಂತಿಷ್ಟು ಹಣ ಕೊಡುತ್ತೇನೆ ಎಂದು ಪ್ರಲೋಭನೆಗೆ ಈಡು ಮಾಡಿದ ಒಬ್ಬ ಕಿಡಿಗೇಡಿ. ಆ ಕಿಡಿಗೇಡಿಯಿಂದ ಪ್ರೇರಿತನಾದ ದುರುಳನೊಬ್ಬ ಅವರು ನದಿ ಸ್ನಾನ ಮಾಡಿ ಬರುವುದನ್ನೇ ಕಾದುಕೊಂಡಿದ್ದು ಅವರ ಮೇಲೆ ತಾಂಬೂಲದ ರಸವನ್ನು 21 ಬಾರಿ ಊಳಿದನಂತೆ. ಪ್ರತಿಯೊಂದು ಬಾರಿಯೂ ಅವರು ಶಾಂತಚಿತ್ತರಾಗಿ ನಿರ್ವಿಕಾರರಾಗಿದ್ದುಕೊಂಡು ಇನ್ನೊಮ್ಮೆ ಸ್ನಾನ ಮಾಡಿ ಬಂದರಂತೆ. ಆಗ ಆ ದುರುಳನು ಅವರ ಕಾಲಿಗೆ ಬಿದ್ದು ಕ್ಷಮಿಸಲು ಕೇಳಿಕೊಂಡಾಗ ಅವರು ಹೇಳಿದ ಮಾತು: ಕ್ಷಮಿಸಲು ಏನಿದೆಯಪ್ಪ, ನೀನು ಇಂದು ನನಗೆ ಉಪಕಾರವನ್ನೇ ಮಾಡಿದ್ದೀಯೆ. ನಾನು ನಿತ್ಯ ಗೋದಾವರಿಯಲ್ಲಿ ಒಮ್ಮೆ ಮಾತ್ರ ಮೀಯುತ್ತಿದ್ದೆ. ಇಂದು 21 ಬಾರಿ ಮೀಯುವ ಪುಣ್ಯವನ್ನು ನೀನು ಕಲ್ಪಿಸಿಕೊಟ್ಟಿದ್ದೀಯೆ.
ಎಂದು ಅವರು ಹೇಳಿದರು. ಇದೆಲ್ಲವೇ ನಿಜವಾದ ಕ್ಷಮಾಗುಣ. ಇನ್ನು ಯಾವನು ಏನು ಮಾಡಿದರೂ ಸುಮ್ಮನಿದ್ದರೆ ಅಷ್ಟು ಮಾತ್ರದಿಂದ ಅದು ಕ್ಷಮೆ ಎನಿಸಲಾರದು. ಅದು ಹೇಡಿತನವೂ ಆಗಿರಬಹುದು. ಪ್ರತೀಕಾರ ಮಾಡಲು ಸಮರ್ಥನಾಗಿದ್ದರೂ, ಶಾಸನ ಶಕ್ತಿ ಇದ್ದರೂ ಸಹಿಸುವ ಗುಣವೇ ಈ ಕ್ಷಮೆ. ಕ್ಷತ್ರಿಯರಿಗೆ ಇದು ಭೂಷಣವೆಂದು ಹೊಗಳಿದ್ದಾರೆ. ದಂಡಿಸುವ ಅಧಿಕಾರವನ್ನು ಸಕಾರಣವಿಲ್ಲದೆ ಪ್ರಯೋಗಿಸಬಾರದು. ದಂಡನೆಯು ಪ್ರಾಪ್ತವಾದಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸಬೇಕು. ಶ್ರೀರಾಮಚಂದ್ರ ಪ್ರಭುವು ಕಾಕಾಸುರನ ಮೇಲೆ ಅಸ್ತ್ರಪ್ರಯೋಗವನ್ನೇನೋ ಮಾಡಿದ. ಆದರೆ ಅವನು ಶರಣು ಬಂದಾಗ ಅದನ್ನು ಹಿಂತೆಗೆದುಕೊಂಡ. ತನ್ನ ಧರ್ಮಪತ್ನಿಯನ್ನು ಅಪಹರಿಸಿದ ರಾವಣನನ್ನೂ ಕೂಡ ಅವನು ಶರಣು ಬಂದಿದ್ದರೆ ಕ್ಷಮಿಸಲು ಸಿದ್ಧವಿದ್ದ ಕ್ಷಮಾಮೂರ್ತಿ ಶ್ರೀರಾಮಪ್ರಭು. ಹೀಗೆ ಜನರಲ್ಲಿ ಕ್ಷಮಾಗುಣದ ಬದಲು ಪ್ರತೀಕಾರದ ಬುದ್ಧಿಯು ತುಂಬಿಕೊಂಡು ಬಿಟ್ಟಿರುತ್ತದೆ. ಅಂತಹವರು ಸುಮ್ಮನಿದ್ದ ಮಾತ್ರಕ್ಕೆ ಪ್ರತೀಕಾರ ಬುದ್ಧಿಯಿಲ್ಲದವರು ಎಂದು ತಿಳಿಯಬಾರದು. ಪ್ರತಿಯಾಗಿ ಏನೂ ಮಾಡಲಾರದ ಸ್ಥಿತಿಯಲ್ಲಿ ಅವರಿರುತ್ತಾರೆ. ಆದ್ದರಿಂದ ಸುಮ್ಮನಿರುತ್ತಾರೆ. ಅಥವಾ ಸುಮ್ಮನಿರುವವರಂತೆ ಕಂಡರೂ ಒಳಗೆ ಹಲ್ಲು ಮಸೆಯುತ್ತಿರುತ್ತಾರೆ. ನಾವು ಬಾಹ್ಯದಲ್ಲಿ ಪ್ರತೀಕಾರ ತೋರದಿದ್ದರೂ ಪ್ರತೀಕಾರ ಬುದ್ಧಿಯು ನಮ್ಮಲ್ಲಿ ಹುಟ್ಟಿದ್ದರಿಂದ ಅದು ದುಷ್ಪರಿಣಾಮವನ್ನು ಮಾಡೇ ಮಾಡುತ್ತದೆ. ಹೊರಗೆ ಯಾವ ಪ್ರತಿಕ್ರಿಯೆಯೂ ತೋರದಿದ್ದರೂ ಒಳಗೆ ಮನಸ್ಸು ಕುದಿಯುತ್ತಿರುತ್ತದೆ, ತಳಮಳ ಉಂಟಾಗುತ್ತಿರುತ್ತದೆ. ಇದರಿಂದ ಮನಸ್ಸಿನ ಶಾಂತಿಗೆ ಭಂಗ ಬರುತ್ತದೆ. ಹೇಟ್ರೆಡ್ ಬಿಗೆಟ್ಸ್ ಹೇಟ್ರೆಡ್, ಅಂದರೆ ವೈರದಿಂದ ವೈರ ಬೆಳೆಯುತ್ತದೆಯೇ ಹೊರತು ಶಾಂತವಾಗುವುದಿಲ್ಲ, ಎಂದೆಂದೂ ಶಾಂತವಾಗುವುದಿಲ್ಲ. ಇದಕ್ಕೆ ಉದಾಹರಣೆಯಾಗಿ ನಾವು ಮಹಾಭಾರತದ ದುಷ್ಟ ಚತುಷ್ಟಯದ ಶಕುನಿಯಂತೆ ಒಳಗೆ ಪ್ರತೀಕಾರ ಬುದ್ಧಿಯನ್ನು ತುಂಬಿಕೊಂಡು ಮೇಲೆ ಮುಗುಳ್ನಗುವ ಅವನ ಕ್ಷಮೆ ಯಾತಕ್ಕೂ ಬಾರದು. ಅದು ಕಪಟ ಕ್ಷಮೆಯೇ ಆಗಿರುತ್ತದೆ. ಈಗ ನಮಗೆ ಯಾರಿಂದಲಾದರೂ ಅಪರಾಧ, ಅವಮಾನ ಆಗಿದ್ದರೆ ನಮ್ಮ ನಡೆ ಹೇಗಿರಬೇಕು ಎಂಬುದನ್ನು ಸ್ವಲ್ಪ ಚಿಂತನೆ ಮಾಡೋಣ. ಮತ್ತೊಬ್ಬರಿಂದ ನಮಗೆ ಏನಾದರೂ ಅಪಕಾರವಾಗಿದ್ದರೆ ಅದಕ್ಕೆ ಅವರ ಅಜ್ಞಾನವೇ ತಾನೇ ಕಾರಣ. ಆದ್ದರಿಂದ ನಾವು ಅವರಿಗೆ ನಿಜ ಸ್ಥಿತಿಯನ್ನು, ಸರಿಯಾದ ತಿಳಿವಳಿಕೆಯನ್ನು ತೋರಿಸಿಕೊಟ್ಟರೆ ಅವರೇ ಪಶ್ಚಾತ್ತಾಪಪಟ್ಟು ತಮ್ಮನ್ನು ತಾವು ತಿದ್ದಿಕೊಳ್ಳುತ್ತಾರೆ. ಅವರಿಗೆ ಪ್ರೀತಿಯನ್ನೂ ತೋರಿ ಪ್ರತ್ಯುಪಕಾರ ಮಾಡಿದರೆ ಅವರು ಕರಗಿಯೇ ಹೋಗುತ್ತಾರೆ. ಇದೇ ನಿಜವಾದ ಕ್ಷಮಾಗುಣ. ಹಾಗಿಲ್ಲದಿದ್ದರೆ ಇನ್ನೊಬ್ಬರ ಮನೆಗೆ ಬೆಂಕಿಯನ್ನು ಹಾಕಬೇಕೆಂದು ಹೊರಟಂತಹ ವ್ಯಕ್ತಿ ತನ್ನ ಒಡಲಿನಲ್ಲಿಟ್ಟುಕೊಂಡ ಅಗ್ನಿಯಿಂದ ತಾನೇ ಸುಟ್ಟು ಭಸ್ಮವಾಗಿ ಸರ್ವನಾಶವಾಗುತ್ತಾನೆ. ಇದನ್ನು ಎಲ್ಲರೂ ಅರಿತಿರಬೇಕು. ಕ್ಷಮಾಗುಣ ಮೆರೆದಲ್ಲಿ ನಮ್ಮ ಮನಸ್ಸು ಅತ್ಯಂತ ನಿರ್ಮಲವಾಗುತ್ತದೆ. ದೈವೀ ಗುಣದ ಲಕ್ಷಣ ಈಗ ಕೇಳಿ. ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಇದರ ಅರ್ಥ ತೇಜಸ್ಸು, ಕ್ಷಮೆ, ಧೈರ್ಯ, ಶುಚಿತ್ವ, ದ್ರೋಹ ಮಾಡದೇ ಇರುವುದು, ತಾನು ಪೂಜ್ಯನೆಂದು ಅಭಿಮಾನ ಪಡದೇ ಇರುವುದು. ಹೇ ಅರ್ಜುನ, ಇವೆಲ್ಲವೂ ದೈವೀ ಸಂಪತ್ತನ್ನು ಪಡೆದು ಹುಟ್ಟಿದವರ ಲಕ್ಷಣವಾಗಿರುತ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಿನ ಸದ್ಗುಣ ಪುಷ್ಪ ತ್ಯಾಗ. ಮಾನವನು ದೈವತ್ವಕ್ಕೆ ಏರಬೇಕಾದರೆ ಅವಶ್ಯವಾಗಿ ಸಂಪಾದಿಸಿಕೊಳ್ಳಬೇಕಾದ ದೈವೀ ಗುಣಗಳಲ್ಲಿ ಬಹು ಮುಖ್ಯವಾದ ತ್ಯಾಗವನ್ನು ಕುರಿತು ಈಗ ಪ್ರಸ್ತಾಪಿಸೋಣ. ಇಂದು ತ್ಯಾಗ ಎನ್ನುವ ಪದದ ಉಚ್ಚಾರಣೆಯೇ ಜನರಿಗೆ ಸೇರದಾಗಿದೆ. ಅದೊಂದು ಅಲರ್ಜಿಯಾಗಿದೆ. ಎಲ್ಲವೂ ನನಗೆ ನನಗೆ ಎಂದು ಕಬಂಧ ಬಾಹುಗಳನ್ನು ಚಾಚಿ
ಗುಡ್ಡೆ ಹಾಕಿಕೊಳ್ಳುವ ಪ್ರವೃತ್ತಿ ತಾಂಡವವಾಡುತ್ತಿರುವ ಸಮಾಜದಲ್ಲಿ ತ್ಯಾಗ ಹಿಂದಕ್ಕೆ ಸರಿದಿರುವುದು ಆಶ್ಚರ್ಯವೇನಲ್ಲ. ತ್ಯಾಗ ಎಂಬ ಪದದ ಅಕ್ಷರಾರ್ಥ ಬಿಡುವುದು ಎಂದಿದ್ದರೂ ಇದರ ಲಕ್ಷ್ಯಾರ್ಥ ಕಡಿಮೆಯಾದದ್ದನ್ನು, ಕೀಳಾದದ್ದನ್ನು ಬಿಟ್ಟು ಹೆಚ್ಚಿನದನ್ನು ಪಡೆದುಕೊಳ್ಳುವುದು ಎಂದಾಗುತ್ತದೆ. ಮನುಷ್ಯ ತನ್ನ ಕೀಳು ಪ್ರವೃತ್ತಿಗಳನ್ನು ಬಿಟ್ಟು ಉದಾತ್ತ ಗುಣಗಳನ್ನು ಗಳಿಸಿಕೊಳ್ಳುವುದು ತ್ಯಾಗದ ಪ್ರಮುಖ ಲಕ್ಷಣ. ನಶ್ವರವಾದುದನ್ನು, ಅಶಾಶ್ವತವಾದುದನ್ನು ಬಿಟ್ಟು ಸ್ಥಿರವಾದುದನ್ನು, ಶಾಶ್ವತವಾದುದನ್ನು ಪಡೆದುಕೊಳ್ಳುವುದರಲ್ಲೇ ಮಾನವ ಜನ್ಮದ ಸಾರ್ಥಕ್ಯ ಅಡಕವಾಗಿರುವುದು. ಆದ್ದರಿಂದಲೇ ಮಹಾನಾರಾಯಣ ಶ್ರುತಿಯು ತ್ಯಾಗೇನೈಕೆ ಅಮೃತತ್ವಮಾನುಷು ಎಂಬ ಸಾರ್ವಕಾಲಿಕ ಸತ್ಯವನ್ನು ಘೋಷಿಸಿರುವುದು. ಅಮೃತತ್ವ ಎಂದರೆ ನಿತ್ಯ ನೂತನವೂ ಸತ್ಯ ಚಿರಂತನವೂ ಪರಿಶುದ್ಧ ಆನಂದವೂ ಆಗಿರುವ ನಮ್ಮ ಸ್ವರೂಪ. ಆದರೂ ಮನುಷ್ಯನ ದೌರ್ಬಲ್ಯವೇನೆಂದರೆ ತತ್ಕಾಲದಲ್ಲಿ ಪಡೆಯಬಹುದಾದ ಕ್ಷಣಿಕ ಸುಖಾಭಾಸಗಳಿಗಾಗಿ ಶಾಶ್ವತ ಆನಂದವನ್ನು ಬಲಿ ಕೊಡುವುದು. ಆದರೂ ಮನುಷ್ಯನ ದೌರ್ಬಲ್ಯವೇನೆಂದರೆ ತತ್ಕಾಲದಲ್ಲಿ ಪಡೆಯಬಹುದಾದ ಕ್ಷಣಿಕ ಸುಖಾಭಾಸಗಳಿಗಾಗಿ ಶಾಶ್ವತಾನಂದವನ್ನು ಬಲಿ ಕೊಡುವುದು. ಇದನ್ನು ನಿರೂಪಿಸುವ ಒಂದು ನಿಜ ಘಟನೆ ಹೀಗಿದೆ. ಒಂದಾನೊಂದು ಊರಿನಲ್ಲಿ ಆನಂದಮೂರ್ತಿಗಳಾಗಿದ್ದ ಒಬ್ಬನೊಬ್ಬ ಸಾಧುಗಳಿದ್ದರಂತೆ. ತ್ಯಾಗದ ಪ್ರತಿರೂಪವಾಗಿದ್ದ, ಸರಳವಾಗಿದ್ದ ಅವರ ಬಳಿಗೆ ಅನೇಕ ಜನ ಹೋಗಿ ದರ್ಶನ ಪಡೆದು ಅವರನ್ನು ನೀವು ಎಂತಹ ಅಪ್ರತಿಮ ತ್ಯಾಗಮೂರ್ತಿಗಳು ಎಂದು ಕೊಂಡಾಡುತ್ತಿದ್ದರಂತೆ. ಅದಕ್ಕೆ ಪ್ರತ್ಯುತ್ತರವಾಗಿ ಆ ಮಹಾತ್ಮರು ಹೀಗೆ ಹೇಳುತ್ತಿದ್ದರಂತೆ, ನಾನಲ್ಲ, ನೀವುಗಳೇ ನಿಜವಾದ ತ್ಯಾಗಿಗಳು. ನಿಮಗೆ ಹೋಲಿಸಿದರೆ ನಾನೇನೂ ಅಲ್ಲ. ಅಲ್ಪವಾದ, ಕ್ಷಣಿಕವಾದ, ಅಶಾಶ್ವತವಾದ ಜಗತ್ತಿನ ಭೋಗ ಭಾಗ್ಯಗಳಿಗಾಗಿ ಮಹತ್ತರವಾದ, ನಿತ್ಯವಾದ, ಶಾಶ್ವತವಾದ ಆನಂದವನ್ನೇ ತ್ಯಾಗ ಮಾಡಿದ್ದೀರಲ್ಲ ಎಂದು ಸೂಚ್ಯವಾಗಿ ಹೇಳುತ್ತಿದ್ದರಂತೆ. ಇದು ನಡೆದದ್ದು ನಿಜವೇ ಅಲ್ಲವೇ ಎಂದು ಚಿಂತಿಸುತ್ತಾ ಸಮಯ ಹಾಳು ಮಾಡುವುದು ಬೇಡ. ಅದರ ಭಾವ ಮನನೀಯವಾದದ್ದು. ತ್ಯಾಗದ ವಿಶ್ಲೇಷಣೆ ಹೀಗಿರುತ್ತದೆ. ತ್ಯಾಗವು ಬಾಹ್ಯ ಮತ್ತು ಆಂತರಿಕ ಎಂದು ವಿಂಗಡವಾಗುತ್ತದೆ. ಜನ ಬಹಳ ಮಟ್ಟಿಗೆ ತಮ್ಮಲ್ಲಿರುವ ವಸ್ತುಗಳನ್ನು ಇನ್ನೊಬ್ಬರಿಗೆ ಕೊಟ್ಟು ಬಿಡುವುದು, ಹೆಂಡಿರು ಮಕ್ಕಳನ್ನು ತ್ಯಜಿಸಿ ಕಾಶಿರಾಮೇಶ್ವರಕ್ಕೆ ಹೊರಟು ಹೋಗುವುದು ಎಂದುಕೊಂಡಿದ್ದಾರೆ. ಇವೆಲ್ಲ ಬಾಹ್ಯ ತ್ಯಾಗವಾಯಿತು. ಆದರೆ ತ್ಯಾಗವೆಂಬುದು ಮುಖ್ಯವಾಗಿ ಮನಸ್ಸಿಗೆ ಸಂಬಂಧಿಸಿದ್ದಾಗಿರುತ್ತದೆ. ವಸ್ತುಗಳನ್ನು ಬಿಡುವುದಕ್ಕಿಂತಲೂ ಅವುಗಳ ಬಗೆಗೆ ನಮಗಿರುವ ಮೋಹ, ಆಕರ್ಷಣೆಗಳನ್ನು ಬಿಟ್ಟುಕೊಡುವುದೇ ಮುಖ್ಯವಾಗಿದೆ. ಈ ಸಂಬಂಧದಲ್ಲಿ ಸುಪ್ರಸಿದ್ಧ ತತ್ವಜ್ಞಾನಿ ಜೆ ಕೃಷ್ಣಮೂರ್ತಿಗಳು ಹೇಳುತ್ತಿದ್ದ ಕಥೆಯೊಂದು ಬೋಧಪ್ರದವಾಗಿದೆ. ಒಮ್ಮೆ ತನ್ನ ಇಬ್ಬರು ಸನ್ಯಾಸಿ ಶಿಷ್ಯರನ್ನು ಲೋಕ ಶಿಕ್ಷಣಾಂಗವಾಗಿ ದೇಶಯಾತ್ರೆಗೆ ಕಳುಹಿಸಿಕೊಡುವಾಗ ಅವರ ಗುರುವು, ನಿಮ್ಮ ಯಾತ್ರಾ ಕಾಲದಲ್ಲಿ ಹೆಂಗಸರನ್ನು ಮಾತ್ರ ಮುಟ್ಟಬೇಡಿ ಎಂದು ಉಪದೇಶಿಸಿದರಂತೆ. ಈ ಇಬ್ಬರು ಸನ್ಯಾಸಿಗಳು ಕೆಲವು ತಿಂಗಳುಗಳ ಪ್ರವಾಸದ ನಂತರ ಒಂದು ಸುಂದರ ಮುತ್ಸಂಜೆಯಲ್ಲಿ ನದೀ ತೀರದ ಹಳ್ಳಿಯೊಂದನ್ನು ತಲುಪಿದರಂತೆ. ದಡದಲ್ಲಿ ಒಬ್ಬ ಸುಂದರಿಯಾದ ನವ ಯುವತಿಯೊಬ್ಬಳು ಅಳುತ್ತಾ ಕುಳಿತಿದ್ದುದನ್ನು ಕಂಡು ಕರುಣೆಯಿಂದ, ಏನು ವಿಷಯ, ಏಕೆ ಅಳುತ್ತಿದ್ದೀಯೆ ಎಂದು ವಿಚಾರಿಸಿದರಂತೆ. ಅದಕ್ಕೆ ಆ ಯೌವನವತಿಯು ಆಚೆಯ ದಡದಲ್ಲಿ ಕಾಣಿಸುವ ಮನೆಗಳ ಗುಂಪನ್ನು ಅವರಿಗೆ ತೋರಿಸಿ, ಅಗೋ, ನಾನು ಆ ಹಳ್ಳಿಯವಳು. ಬೆಳಗ್ಗೆ ನದಿಯಲ್ಲಿ ನೀರು ಕಡಿಮೆ ಇದ್ದುದರಿಂದ ಇಲ್ಲಿಗೆ ಕಾರ್ಯಾರ್ಥವಾಗಿ ನಡೆದುಕೊಂಡೇ ಬಂದೆ. ಈಗ ಧೊತ್ತೆಂದು ಪ್ರವಾಹ ಬಂದು ನೀರು ಹೆಚ್ಚಾಗಿ ಅಲ್ಲಿಗೆ ವಾಪಸ್ಸು ಹೋಗಲಾರದಾಗಿದ್ದೇನೆ. ಕತ್ತಲಾಗುತ್ತಾ ಬರುತ್ತಿದೆ. ಹೆದರಿಕೆಯಿಂದ ಅಳುತ್ತಿದ್ದೇನೆ ಎಂದು ತನ್ನ ಅಸಹಾಯಕತೆಯನ್ನು ತೋಡಿಕೊಂಡಳಂತೆ. ಆಗ ಒಬ್ಬ ಸನ್ಯಾಸಿ, ನೀನೇನು ಚಿಂತಿಸಬೇಡ,
ನನ್ನ ಹೆಗಲ ಮೇಲೆ ಕುಳಿತುಕೋ, ನಾನು ಈಜಿ ನಿನ್ನನ್ನು ನಿನ್ನ ಹಳ್ಳಿಗೆ ತಲುಪಿಸುತ್ತೇನೆ ಎಂದು ಹೇಳಿ ಅದೇ ರೀತಿ ಮಾಡಿದನಂತೆ. ಆ ರಾತ್ರಿ ಆ ಹಳ್ಳಿಯಲ್ಲಿ ಅವರು ತಾವು ಬೇಡಿ ಬಂದ ಭಿಕ್ಷಾನವನ್ನು ತಿಂದು ಮರದಡಿ ಬೆಂಕಿಯ ಮುಂದೆ ಕುಳಿತಿರುವಾಗ ಆ ಇನ್ನೊಬ್ಬ ಸನ್ಯಾಸಿ ಹೀಗೆ ಹೇಳಿದನಂತೆ, ಅಣ್ಣ, ನೀನು ಇವತ್ತು ತಪ್ಪು ಮಾಡಿದೆ. ನಮ್ಮ ಗುರುಗಳ ಆಜ್ಞೆಯನ್ನು ಉಲ್ಲಂಘಿಸಿ ಆ ಹುಡುಗಿಯನ್ನು ಮುಟ್ಟಿದೆ ಎಂದನಂತೆ. ಆಗ ಮೊದಲನೆಯ ಸನ್ಯಾಸಿ ಹೀಗೆ ಹೇಳಿದ, ನಾನು ಅವಳನ್ನು ಇಳಿಸಿ 4 ಗಂಟೆಗಳಾದವು, ನೀನು ಇನ್ನೂ ಅವಳನ್ನು ಮಾನಸಿಕವಾಗಿ ಎತ್ತಿಕೊಂಡು ತಿರುಗಾಡುತ್ತಿದ್ದೀಯಲ್ಲ ಎಂದು ಉತ್ತರಿಸಿದನಂತೆ. ಎಷ್ಟು ಸ್ವಾರಸ್ಯಕರವಾದ ಕತೆ ಇದು! ಈ ಕಥೆಯನ್ನು 10 ಹಲವು ಮುಖಗಳಿಂದ ಭಾವಿಸಿ ನೋಡಿ ಹಂಚಿಕೊಂಡಾಗಲೇ ತ್ಯಾಗದ ಮಹಿಮೆಯ ಒಂದು ಘನತೆ ಗೊತ್ತಾಗುತ್ತದೆ. ಈಗ ತ್ಯಾಗದ ಮಹತ್ವವನ್ನು ತಿಳಿಸುವಂಥ ಈ ಒಂದು ಉಪನಿಷತ್ ಮಂತ್ರವನ್ನು ಕೇಳಿ. ಓಂ ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶುಃ ಪರೇಣ ನಾಕಂ ನಿಹಿತಂ ಗುಹಾಯಾಂ ಬಿಭ್ರಾಜದೆ ತತ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾ ಸನ್ಯಾಸ ಯೋಗಾತ್ಯತಯ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೇಶು ಪರಾಂತಕಾಲೆ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ ದಹರಂ ವಿಪಾಪಂ ಪರಮೇಶ್ಮಭೂತೈ ಯತ್ ಪುಂಡರೀಕಂ ಪುರಮದ್ಯ ಸಗ್ಗಸ್ಥಂ ತತ್ರಾಪಿ ದಹರಂ ಗಗನಂ ವಿಶೋಕಸ್ತಸ್ಮಿನ್ಯದಂತಸ್ತದುಪಾಸಿತವ್ಯಂ ಯೋ ವೇದಾದೋ ಸ್ವರಃ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಮಹೇಶ್ವರಃ. ಓಂ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಮುಂದಿನ ಸದ್ಗುಣದ ಪುಷ್ಪ ಅಹಿಂಸೆ. ಹಿಂಸೆ ಮಾಡದಿರುವುದೇ ಅಹಿಂಸೆ ಅಲ್ಲ. ಅಹಿಂಸೆಯನ್ನು ಜಗತ್ತಿನ ಎಲ್ಲ ಧರ್ಮಗಳು ತಮ್ಮ ತಮ್ಮ ಧರ್ಮದ ಅವಿಭಾಜ್ಯ ಅಂಗವಾಗಿ ಎತ್ತಿ ಹಿಡಿದಿವೆ. ಅಹಿಂಸೋ ಪರಮೋ ಧರ್ಮ, ಅಹಿಂಸೆಯೇ ಅತ್ಯಂತ ಹೆಚ್ಚಿನ ಧರ್ಮ ಎಂಬ ಘೋಷಣೆಯೂ ಪ್ರಸಿದ್ಧವೇ ಆಗಿದೆ. ವಿಪರ್ಯಾಸವೇನೆಂದರೆ ಧರ್ಮಗಳ ನಡುವಿನ ಕೆಲವು ಕ್ಷುಲ್ಲಕ ಭಿನ್ನಾಭಿಪ್ರಾಯಗಳು ಇಂದು ಜಗತ್ತಿನಾದ್ಯಂತ ಆವರಿಸಿರುವ ಹಿಂಸೆಗೆ ಮೂಲ ಕಾರಣವೇ ಆಗಿದೆ. ಸಾಮೂಹಿಕ ಮಾಧ್ಯಮಗಳಲ್ಲಿ ಹಿಂಸೆಯ ವೈಭವೀಕರಣವು ಸಮಾಜವನ್ನು ಕಾಡುತ್ತಿರುವ ಹಿಂಸೆಗೆ ಪ್ರಚೋದನೆಯಾಗಿದೆ. ಆದ್ದರಿಂದ ವ್ಯಕ್ತಿಗಳಿಂದ ಹಿಡಿದು ರಾಷ್ಟ್ರಗಳವರೆಗೆ ಅಹಿಂಸೆಯ ಪರಿಕಲ್ಪನೆಯನ್ನು ಕುರಿತು ಚಿಂತನ ಮಂಥನ ನಡೆಯಬೇಕಾಗಿರುವುದು ಅತ್ಯವಶ್ಯವಾಗಿದೆ. ಹಿಂಸೆ ಎಂದರೆ ಏನು? ಹಿಂಸೆ ಎನ್ನುವುದಕ್ಕೆ ನೋಯಿಸುವುದು, ತೊಂದರೆ ಕೊಡುವುದು, ದುಃಖ ನೀಡುವುದು ಇತ್ಯಾದಿ ಅರ್ಥಗಳಿವೆ. ಅಹಿಂಸೆ ಎಂದರೆ ಹೀಗೆ ಮಾಡದಿರುವುದು ಎಂಬರ್ಥ ಹೊರಡುತ್ತದೆ. ಆದರೆ ಪ್ರಪಂಚದಲ್ಲಿ ಸರ್ವಥಾ ಯಾರನ್ನೂ ಎಲ್ಲೂ ನೋಯಿಸದಿರುವಂತೆ ನಡೆದುಕೊಳ್ಳುವುದು ಬಹಳ ಕಷ್ಟ. ಏಕೆಂದರೆ ಜೀವನದ ನಿಯಮವೇ ಜೀವೋ ಜೀವಸ್ಯ ಜೀವನಂ ಎಂದಿರುವುದರಿಂದ ಒಂದು ಸ್ವಲ್ಪವಾದರೂ ಒಂದು ಜೀವಿಗೆ ತೊಂದರೆ ಕೊಡದೆ ಇನ್ನೊಂದು ಜೀವ ಬದುಕುವುದೇ ಕಷ್ಟವಾಗಿದೆ. ಈ ಅರ್ಥದಲ್ಲಿ ಪೂರ್ಣ ಅಹಿಂಸೆಯ ಆಚರಣೆ ಅಸಾಧ್ಯವೆಂದರೂ ಸರಿ, ಅಥವಾ ಕನಿಷ್ಠ ಮಟ್ಟದ ಹಿಂಸೆ ಅನಿವಾರ್ಯವೆಂದರೂ ಸರಿಯಾಗುತ್ತದೆ. ಏಕೆಂದರೆ ಪ್ರಕೃತಿಯಲ್ಲೇ ತೆಗೆದುಕೊಳ್ಳಿ, ನಮ್ಮ ಉಸಿರಾಟದಿಂದ ವಾಯುಮಂಡಲದಲ್ಲಿ ಎಷ್ಟೋ ಕ್ರಿಮಿಗಳು ನಾಶವಾಗುತ್ತವೆ. ನಾವು ನಡೆದಾಡುವಾಗ ಎಷ್ಟೇ ಎಚ್ಚರಿಕೆಯಿಂದಿದ್ದರೂ ಎಷ್ಟೋ ಸೂಕ್ಷ್ಮ ಜೀವಿಗಳಿಗೆ ತೊಂದರೆಯಾಗುತ್ತದೆ. ಇನ್ನು ನಾವು ನಿತ್ಯ ತಿನ್ನುವ ಮೊಸರು ಇತ್ಯಾದಿ ಪದಾರ್ಥಗಳಲ್ಲಿ ಮೊಸರು ಕೂಡ ಒಂದು ಬಗೆಯ ಬ್ಯಾಕ್ಟೀರಿಯಾಗಳಿಂದ ಉತ್ಪನ್ನವಾಗುತ್ತದೆ ಎಂದು ಹೇಳುತ್ತಾರೆ. ಮೊಸರು ತಿನ್ನುವುದರಿಂದ
ಎಷ್ಟು ಸೂಕ್ಷ್ಮ ಕ್ರಿಮಿಗಳಿಗೆ ಹಿಂಸೆಯಾದಂತಾಯಿತು. ಹೀಗೆ ನಮ್ಮ ದೈನಂದಿನ ಜೀವನವೇ ಹಿಂಸೆಯನ್ನು ಅವಲಂಬಿಸಿಕೊಂಡಿದೆ. ಇನ್ನು ಮಾಂಸಾಹಾರದ ವಿಚಾರವಿರಲಿ, ಸಸ್ಯಗಳಿಗೂ ಜೀವವಿದೆ ಎಂದು ನಂಬುವವರು ನಾವು. ಕೃಷಿ, ಪೈರನ್ನು ಕತ್ತರಿಸುವುದು, ಒಣಗಿಸುವುದು, ಬಡಿಯುವುದು, ಧಾನ್ಯಗಳನ್ನು ಕುಟ್ಟುವುದು, ಬೇಯಿಸುವುದು, ಅರೆಯುವುದು, ಹೀಗೆ ಎಷ್ಟೊಂದು ರೀತಿಯಲ್ಲಿ ಹಿಂಸೆಯನ್ನು ಮಾಡುತ್ತಿರುತ್ತೇವೆಂದಾಯಿತು ನಾವು. ಅಲ್ಲಿಗೆ ಅಹಿಂಸೆಯನ್ನು ಆದರ್ಶವಾಗಿಟ್ಟ ನಮ್ಮ ಪೂರ್ವಜರಾದ ಋಷಿಮುನಿಗಳ ಚಿಂತನೆ ಹೇಗಿದ್ದಿರಬೇಕು ಎಂಬುದನ್ನು ವಿಚಾರ ಮಾಡೋಣ. ಹಿಂಸೆ 3 ಸ್ತರಗಳಲ್ಲಿ ಆಗಬಹುದಾಗಿದೆ. 1 ಕಾಯಿಕ, 2 ವಾಚಿಕ, 3 ಮಾನಸಿಕ. ಈ 3 ಬಗೆಯಲ್ಲಿ ಎಳ್ಳಷ್ಟು ಹಿಂಸೆ ಮಾಡದಿರುವವರು ಯಾರಿದ್ದಾರೋ? ನಾವು ಒಬ್ಬ ಮನುಷ್ಯನಿಗೆ ಒಂದು ಪೆಟ್ಟು ಕೊಟ್ಟರೆ ಆ ಪೆಟ್ಟಿನ ನೋವು ಕೆಲವು ಗಂಟೆಗಳ ನಂತರ ಮರೆತು ಹೋಗುತ್ತದೆ. ಅದೇ ಅವನನ್ನು ಕಠಿಣವಾದ ಶಬ್ದಗಳಿಂದ ಬೈದರೆ ಆ ನೋವು ಹಲವಾರು ವರ್ಷಗಳಾದರೂ ಅವನನ್ನು ಬಾಧಿಸುತ್ತಿರುತ್ತದೆ. ಇನ್ನು ಮಾನಸಿಕವಾಗಿ ನೀಡಿದ ಹಿಂಸೆಯ ನೋವು ಜೀವನ ಪರ್ಯಂತ ಉಳಿದುಬಿಡುತ್ತದೆ. ಅಲ್ಲದೆ ಅಹಿಂಸೆಯನ್ನು ಪರಮಧ್ಯೇಯವನ್ನಾಗಿ ಇಟ್ಟುಕೊಂಡವರು ತಮಗರಿವಿಲ್ಲದೆ ಇತರರ ಮನಸ್ಸಿಗೆ ಖೇದವನ್ನು ಉಂಟು ಮಾಡಬಹುದಾಗಿದೆ. ಆದ್ದರಿಂದ ಅಹಿಂಸೆ ಎಂಬ ಮಾತನ್ನು ಸರ್ವಥಾ ಹಿಂಸೆ ಮಾಡದಿರುವುದು ಎಂಬರ್ಥದಲ್ಲಿ ಪ್ರಯೋಗಿಸಿದರೆ ಪ್ರಯೋಜನವಿಲ್ಲ. ಜನರಿಗೆ ಹಿತವನ್ನು ಮಾಡುವ ಹಿಂಸೆಯನ್ನು ನಾವು ಹಿಂಸೆ ಎಂದು ಪರಿಗಣಿಸಲಾಗುವುದಿಲ್ಲ. ಉದಾಹರಣೆಗೆ, ಕಾಲಿಗೆ ನೆಟ್ಟಿರುವ ಮುಳ್ಳು ತೆಗೆಯುವುದು, ಶಸ್ತ್ರಚಿಕಿತ್ಸೆ, ಇವುಗಳನ್ನು ಹಿಂಸೆಗೆ ಬದಲಾಗಿ ನಾವು ಉಪಕಾರವೆಂದು ಭಾವಿಸುತ್ತೇವೆ. ಅಲ್ಪವಾದ ಹಿಂಸೆಯಿಂದ ಅಪಾರವಾದ ಲೋಕಹಿತ ಸಾಧಿತವಾಗುವುದಾದರೆ ಅದು ಹಿಂಸೆ ಎನಿಸಿಕೊಳ್ಳಲಾರದು. ಆದ್ದರಿಂದ ಮನಃಪೂರ್ವಕವಾಗಿ ಒಬ್ಬರಿಗೆ ತೊಂದರೆಯಾಗಲೆಂದು ಅಥವಾ ಸ್ವಾರ್ಥಕ್ಕಾಗಿ ಮಾಡುವ ಹಿಂಸೆಯನ್ನು, ಅಂದರೆ ಅನಿವಾರ್ಯವಾದ ಹಿಂಸೆ ಎಂದು ತಿಳಿಯಬೇಕು. ಅಹಿಂಸೆ ಎಂದರೆ ಅನಿವಾರ್ಯವಾದ ಹಿಂಸೆಯನ್ನು ಬಿಡುವುದು ಎಂದಾಗುತ್ತದೆ. ಉದಾಹರಣೆಯಾಗಿ ಹೇಳಬೇಕಾದರೆ, ಒಬ್ಬರಿಗೆ ಹಿತವಾದ ಒಂದು ಹಾಡು ಅಥವಾ ಒಂದು ಗಾನ ಇನ್ನೊಬ್ಬರಿಗೆ ಅಹಿತವಾಗಿಯೂ ಹಿಂಸೆಯಾಗಿಯೂ ಪರಿಣಮಿಸಬಹುದು. ಅಹಿಂಸೆಯನ್ನು ತೋರುಗಾಣಿಕೆಗಾಗಿ ಕೂಡ ಮಾಡಲು ಹೋಗಬಾರದು. ಅನಿವಾರ್ಯವಾದ ಹಿಂಸೆ ಧರ್ಮಕ್ಕೆ ವಿರುದ್ಧವಾಗುವುದಿಲ್ಲ. ಇದಕ್ಕೆ ಮಹಾಭಾರತದಲ್ಲಿನ ವೈಶ್ಯ ತುಲಾಧಾರನ ಕತೆ ಒಳ್ಳೆ ದೃಷ್ಟಾಂತ. ತುಲಾಧಾರನು ವೃತ್ತಿಯಿಂದ ಜೇನುತುಪ್ಪ, ಅರಗು ಮುಂತಾದ ರಸದ್ರವ್ಯಗಳನ್ನು ಮಾರುತ್ತಿದ್ದ ವ್ಯಾಪಾರಿ. ಅವನಲ್ಲಿಗೆ ಜಾಜಲಿ ಎಂಬ ಬ್ರಾಹ್ಮಣನು ಬಂದು ಉಪದೇಶ ಪಡೆಯುವಾಗ, ಹಿಂಸಾ ಮೂಲವಾದ ರಸದ್ರವ್ಯಗಳನ್ನು ಮಾರಿಯೂ ನೀನು ಹೇಗೆ ಜ್ಞಾನಿಯಾದೆ ಎಂದು ಪ್ರಶ್ನಿಸುತ್ತಾನೆ. ಆಗ ತುಲಾಧಾರನು ಹಿಂಸೆ ಇಲ್ಲದೆ ಅಥವಾ ಅತ್ಯಲ್ಪವಾದ ಹಿಂಸೆಯಿಂದ ವ್ಯವಹಾರವನ್ನು ನಡೆಸಿಕೊಂಡು ಹೋಗುವುದು ಅಹಿಂಸೆ ಎಂದು ಮನಗಾಣಿಸಿಕೊಟ್ಟಿರುತ್ತಾನೆ. ಆದ್ದರಿಂದ ಕಾಯೇನ ವಾಚ ಮನಸ ತ್ರಿಕರಣಪೂರ್ವಕ ಹಿಂಸೆಯನ್ನು ಮಾಡಬಾರದು. ಹೀಗೆ ಮಾಡಿದಲ್ಲಿ ಚಿತ್ತ ಕಾಲುಷ್ಯ ಉಂಟಾಗುವುದು, ದೇಹಾತ್ಮ ಬುದ್ಧಿಯು ಬೆಳೆಯುವುದು, ತತ್ವ ತಿಳಿಯುವುದಕ್ಕೆ ಅಡ್ಡಿಯಾಗುವುದು. ಹಿಂಸಾ ವೃತ್ತಿಯನ್ನು ಅವಲಂಬಿಸಿಕೊಂಡು ಜೀವನ ನಡೆಯಿಸುತ್ತಿದ್ದ ರತ್ನಾಕರ ದರೋಡೆಕಾರನು ನಾರದರ ಕೃಪೆಯಿಂದ ಅಹಿಂಸಾ ಪ್ರವೃತ್ತಿಯುಳ್ಳವನಾಗಿ ಲೋಕಪೂಜ್ಯ ವಾಲ್ಮೀಕಿ ಮಹರ್ಷಿಯಾಗಿ ಪರಿವರ್ತನೆಯಾದದ್ದು ನಮಗೆಲ್ಲ ತಿಳಿದೇ ಇದೆ. ಇದೇ ಅಹಿಂಸೆಯ ಮಹಿಮೆ. ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಃ ಶಾಂತಿರಪೈಶುನಂ ದಯಾ ಭೂತೇಶ್ವಲೋ ಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಂ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಿನ ಸದ್ಗುಣ ಶೌಚ. ಇಲ್ಲಿಯವರೆಗೆ ನಾವು ಸಂಪಾದಿಸಿಕೊಳ್ಳಬೇಕಾಗಿರುವ ಅನೇಕ ಸದ್ಗುಣಗಳನ್ನು ಕುರಿತು ಚಿಂತಿಸಿದ್ದೇವೆ. ಆದರೆ ಅದರಲ್ಲಿ ಅತ್ಯಂತ ಪ್ರಧಾನವಾದದ್ದು, ಮುಖ್ಯವಾದದ್ದು ಈ ಶೌಚ. ಇಂದು ನಮ್ಮ ಪಾಲಿಗೆ ಶೌಚ ಎನ್ನುವ ಸದ್ಗುಣ ಚಿಂತನೆ ಒದಗಿ ಬಂದಿದೆ. ಶೌಚವೆಂದರೆ ಏನು? ಶೌಚವೆಂದರೆ ನೈರ್ಮಲ್ಯ, ಶುದ್ಧತೆ, ಶುಚಿಯ ಭಾವ, ಕ್ಲೆನ್ಲಿನೆಸ್
ಎನ್ನುವ ಅರ್ಥಗಳು ಇವೆ. ಇದು ಸಾರ್ವತ್ರಿಕವಾಗಿ ಎಲ್ಲರೂ ಒಪ್ಪಿರುವ ವಿಷಯವಾಗಿದೆ. ಇಂಗ್ಲಿಷ್ನಲ್ಲಿ ಕ್ಲೆನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಎನ್ನುವ ಒಂದು ನಾಣ್ಣುಡಿ ಇದೆ. ನಾವು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕ್ಲೆನ್ಲಿನೆಸ್ ಈಸ್ ಗಾಡ್ಲಿನೆಸ್ ಎಂದು ತಿದ್ದಿಕೊಳ್ಳಬೇಕು. ಭಗವಾನ್ ಶ್ರೀ ವೇದವ್ಯಾಸರು ಭಗವಂತನ ನಾಮಗುಣ ಕೀರ್ತನೆಯಲ್ಲಿ ಪ್ರಸಿದ್ಧವಾದ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಪರಮಾತ್ಮನಿಗೆ ಶುಚಿಹಿ ಎನ್ನುವ ಸುಂದರ ನಾಮವನ್ನು ನೀಡಿದ್ದಾರೆ. ಶುಚಿತ್ವವು ಬಾಹ್ಯ ಮತ್ತು ಅಂತರ ಎಂದು ಎರಡು ವಿಧ. ಸ್ಥೂಲ ಶರೀರಕ್ಕೆ ಸಂಬಂಧಿಸಿದ ದೇಹದಿಂದ ಹಿಡಿದು ಪರಿಸರದವರೆಗೂ ವ್ಯಾಪ್ತಿ ಇರುವ ಎಲ್ಲದರಲ್ಲೂ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ಬಾಹ್ಯ ಶೌಚ. ಮನಸ್ಸು ಅದರ ಭಾವನೆಗಳ ವಿಷಯದಲ್ಲಿ ಶುಚಿತ್ವವನ್ನು ಏರ್ಪಡಿಸಿಕೊಳ್ಳುವುದು ಅಂತರ ಅಥವಾ ಅಂತರಂಗ ಶೌಚ. ಶುಚಿತ್ವವು ಬಾಹ್ಯದಿಂದ ಅಂದರೆ ದೇಹವನ್ನು ಶುಚಿಯಾಗಿಟ್ಟುಕೊಳ್ಳುವ ಅಭ್ಯಾಸದಿಂದ ಪ್ರಾರಂಭವಾಗಬೇಕಾದದ್ದು ನಿಜವಾದರೂ ಅಷ್ಟಕ್ಕೆ ಸೀಮಿತವಾಗಿರಬಾರದು. ಬಟ್ಟೆ, ಬರೆ, ನಾವು ವಾಸಿಸುವ ಕೊಠಡಿ, ಮನೆ, ನೆರೆ ಹೊರೆ ಎಲ್ಲವೂ ಶುಚಿಯಾಗಿರುವಂತೆ, ಇರುವ ಶುಚಿ ಕೆಡದಂತೆ ಅಭ್ಯಾಸ ಮಾಡಿಕೊಳ್ಳಬೇಕು. ನಾವು ಭಾರತೀಯರು ವೈಯಕ್ತಿಕ ಶೌಚಕ್ಕೆ ಕೊಡುವಷ್ಟು ಪ್ರಾಧಾನ್ಯತೆಯನ್ನು ಪರಿಸರ ಶುಚಿತ್ವಕ್ಕೆ ಕೊಡುವುದಿಲ್ಲವೆಂಬ ಒಂದು ದೂರಿದೆ. ಇದು ನಿಜವೂ ಹೌದು. ನಮ್ಮ ಮನೆಯ ಮುಂದಿನ ಕಸವನ್ನು ಗುಡಿಸಿ ಅಕ್ಕಪಕ್ಕದವರ ಬಾಗಿಲ ಮುಂದೆ ಹರಡಿದರೆ ಅದನ್ನು ಶುಚಿತ್ವ ಎನ್ನಲಾದೀತೆ? ಹಾಗೆಯೇ ಗಾಳಿ, ನೀರು, ಆಹಾರ ಮುಂತಾದ ವಿಷಯಗಳಲ್ಲೂ ಶುಚಿತ್ವವನ್ನು ತಪ್ಪದೆ ಪಾಲಿಸಬೇಕಾಗಿದೆ. ಇನ್ನು ಅಂತರ ಶೌಚ. ಶರೀರ ಅಶುಚಿಯಾದರೆ ಬಹಳ ಬೇಗ ನಮ್ಮ ಗಮನಕ್ಕೆ ಬರುತ್ತದೆ. ಆದರೆ ಮನಸ್ಸು ಅಷ್ಟು ಸುಲಭವಾಗಿ ವಿಷಯವಾಗುವುದಿಲ್ಲ. ಅದಕ್ಕೆ ಅದನ್ನು ಸೂಕ್ಷ್ಮ ಶರೀರವೆಂದಿರುವುದು. ನಮ್ಮ ಮನದಲ್ಲಿ ಏಳುವ ಕೆಟ್ಟ ಆಲೋಚನೆಗಳು, ಕಾಮಕ್ರೋಧಾದಿ ವಿಷಯಗಳು ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿ ಅಗಾಧ ಪರಿಣಾಮ ಬೀರಿ ನಮ್ಮನ್ನು ಅಧೋಗತಿಗೆ ಇಳಿಸುವಂಥ ಕೆಲಸ ಮಾಡುತ್ತಿರುತ್ತದೆ. ಆದರೂ ಕೂಡ ಅದು ನಮ್ಮ ಗಮನಕ್ಕೆ ಬರುವುದೇ ಇಲ್ಲ. ಈ ಸೂಕ್ಷ್ಮ ಶರೀರದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯ ಇವೇ ಮುಂತಾದ ದುರ್ಗುಣಗಳಿಂದ ಅಶುಚಿಯಾಗುತ್ತಲೇ ಇರುತ್ತದೆ. ಸಾಬೂನು ಮುಂತಾದವುಗಳಿಂದ ಬಾಹ್ಯ ಶೌಚವನ್ನು ಹೇಗೆ ಏರ್ಪಡಿಸಿಕೊಳ್ಳುತ್ತೇವೆಯೋ ಹಾಗೆ ನಾವು ಪ್ರೇಮ, ಕರುಣೆ, ವಿವೇಕ, ಉದಾರತೆ, ದಾನ, ವಿನಯ, ಕ್ಷಮೆ ಮುಂತಾದ ಸದ್ಗುಣಗಳ ಪ್ರತಿಪಕ್ಷ ಭಾವನೆಯಿಂದ ಮನಸ್ಸಿನ ಮಾಲಿನ್ಯವನ್ನು ಸ್ವಚ್ಛಗೊಳಿಸಿಕೊಳ್ಳುತ್ತಿರಬೇಕು. ಲೌಕಿಕವೇ ಆಗಲಿ ಪಾರಮಾರ್ಥಿಕವೇ ಆಗಲಿ ಯಾವ ಸಾಧನೆಗೂ ಈ ಕಲುಷಿತ ಮನಸ್ಸು ಅಡ್ಡಿಯಾಗಿರುತ್ತದೆ. ಇನ್ನು ಸಂಪರ್ಕ ದೋಷದಿಂದ ಉಂಟಾಗುವ ಅಶುಚಿಯ ವಿಷಯವನ್ನು ಸ್ವಲ್ಪ ನೋಡೋಣ. ಎಲ್ಲೆಂದರಲ್ಲಿ ಆಹಾರ ಪಾನೀಯಗಳನ್ನು ಸ್ವೀಕರಿಸುವುದೋ, ಯಾವುದೋ ಬಟ್ಟೆಗಳನ್ನು ತೊಡುವುದೋ ಇವುಗಳಿಂದ ದೂರವಿರಬೇಕು. ಹಾಗೆಯೇ ಕೇಳುವ ಮಾತು, ನೋಡುವ ನೋಟ, ಮಾಡುವ ಆಲೋಚನೆಗಳ ಬಗೆಗೂ ಎಚ್ಚರಿಕೆಯಿಂದಿರಬೇಕು. ಯಾವಾಗ ಎಲ್ಲಿ ಯಾರಿಂದ ಅಶುಚಿಯಾಗುತ್ತದೆಯೋ ಎಂಬ ಅಂಜಿಕೆ ಇರಬೇಕು. ಆ ಅಶುಚಿಯಾದ ಜನರ ಸಂಘದಿಂದ ನಾವು ಹಾಗೆಯೇ ಆಗುವ ಸಾಧ್ಯತೆಗಳುಂಟು. ಆದ್ದರಿಂದ ಸಾಧ್ಯವಾದಷ್ಟು ಸತ್ಸಂಗದಲ್ಲಿರಬೇಕು. ಬಾಹ್ಯ ಶೌಚದಿಂದಾಗಿ ನಾವು ಮೃಗೀಯತೆಯಿಂದ ಮನುಷ್ಯತ್ವಕ್ಕೆ ಏರುವೆವು. ಅಂತರಂಗ ಶೌಚದಿಂದ ಮನುಷ್ಯತ್ವದಿಂದ ದೈವತ್ವಕ್ಕೆ ಏರುವೆವು. ಈ ಎರಡೂ ಬಗೆಯ ಶೌಚಕ್ಕೂ ಸಾಧನವೆಂದರೆ ಭಗವನ್ನಾಮ ಸ್ಮರಣೆ. ಸದ್ಗುರುಗಳ ಕೃಪೆಯಿಂದ ನಮಗೆಲ್ಲರಿಗೂ ಪೂರ್ಣ ಶುಚಿತ್ವ ದೊರಕಲಿ ಎಂದು ಹಾರೈಕೆ. ಅಂತರಂಗ ಮತ್ತು ಬಹಿರಂಗದ ಶುಚಿತ್ವವನ್ನು ಸಾಧಿಸಿ ಸಾಧನೆಗೈಯುವಂಥ ಯೋಗಿಯು ಕಾರ್ಯಕಾರಣದಿಂದ ತನ್ನ ಸಾಧನೆಯಲ್ಲಿ ಯೋಗಭ್ರಷ್ಟನಾದಾಗ ಪುನಃ ಅವನು ಪರಿಶುದ್ಧವಾದ ಶುಚಿಯಿಂದ ಕೂಡಿದ ಸದಾಚಾರವಂತರ, ಶ್ರೀಮಂತರ, ಸದ್ಗುಣಗಳಿಂದ ಶೋಭಿತರಾದ ಮನೆಯಲ್ಲೇ ಜನ್ಮ ತಾಳುತ್ತಾನೆ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ
ಯೋಗಭ್ರಷ್ಟೋಭಿಜಾಯತೆ. ಮುಂದಿನ ಸದ್ಗುಣ ಪುಷ್ಪ ದಾನ. ಮನುಷ್ಯನಲ್ಲಿ ಒಂದಾನೊಂದು ಪ್ರಬಲವಾದ ಸಹಜ ದೋಷವಿದೆ. ಅದೆಂದರೆ ಲೋಭ. ಅದನ್ನು ಕಳೆದುಕೊಂಡು ದೈವತ್ವದ ಕಡೆಗೆ ಹೆಜ್ಜೆ ಇಡಬೇಕಾದರೆ ಅವನು ದಾನ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕಾಗಿರುತ್ತದೆ. ಆದ್ದರಿಂದ ಸದ್ಗುಣ ಸಂವರ್ಧನೆಯಲ್ಲಿ ಇದೊಂದು ಪ್ರಮುಖ ಹೆಜ್ಜೆಯಾಗಿರುತ್ತದೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಮಾರ್ಮಿಕವಾದ ಕಥೆಯುಂಟು. ಒಮ್ಮೆ ದಾನವರು, ಮನುಷ್ಯರೋ ದೇವತೆಗಳು, ಪ್ರಜಾಪತಿ ಬ್ರಹ್ಮನ ಬಳಿಗೆ ಹೋಗಿ ತಮಗೆ ಉಪದೇಶ ಮಾಡಬೇಕೆಂದು ಪ್ರಾರ್ಥಿಸಿಕೊಂಡರು. ಆಗ ಪ್ರಜಾಪತಿಯು ಅವರುಗಳಿಗೆ ಒಂದೇ ಅಕ್ಷರವನ್ನು 3 ಬಾರಿ ದ ದ ದ ಎಂದು ಉಪದೇಶಿಸಿದನಂತೆ. ಅದನ್ನು ದಾನವರು ದಯೆ ಎಂದು, ಮಾನವರು ದಾನ ಎಂದು, ದೇವತೆಗಳು ದಮ ಎಂದು ಅರ್ಥ ಮಾಡಿಕೊಂಡರಂತೆ. ಲೋಭವನ್ನು ಕಲಿಕಲ್ಮಶವೆಂದು ಬಲ್ಲವರ ಅಂಬೋಣ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಜಗನ್ಮಾತೆಗೆ ಕಲಿಕಲ್ಮಶ ನಾಶಿನಿ ಎಂಬುದೊಂದು ನಾಮವಿದೆ. ಮನುಷ್ಯನ ಎಲ್ಲ ಸಮಸ್ಯೆಗಳ ಮೂಲ ಲೋಭವಾಗಿರುವುದರಿಂದ ಅದನ್ನು ದಾನದಿಂದ ಹೋಗಲಾಡಿಸಿಕೊಳ್ಳಬೇಕು. ಆದರೆ ದಾನದಲ್ಲಿ ಕೊಡುವ ವಸ್ತುವಿಗಿಂತಲೂ ದಾತೃವಿನ ಮನೋಭಾವವು ಮುಖ್ಯವಾಗಿರುವುದರಿಂದ ಅದರ ವಿಚಾರ ಮಾಡೋಣ. ಲೋಭವು ನಮ್ಮನ್ನು ಸದ್ಯದ ದುಸ್ಥಿತಿಗೆ ತಂದಿರುತ್ತದೆ ಎಂದು ಅರಿತು ಯೋಗ್ಯರಾದವರು ನಮ್ಮ ದಾನವನ್ನು ಸ್ವೀಕರಿಸಿದರೆ ನಾವು ಕೃತಾರ್ಥರಾಗುವೆವು ಎಂಬ ಮನೋಭಾವವಿರಬೇಕು. ಆಗ ನಮ್ಮ ಮನಸ್ಸು ಶುದ್ಧವೂ ವಿಶಾಲವೂ ಆಗುತ್ತದೆ. ಹೀಗಲ್ಲದೆ ಕೇವಲ ಕಾಟಾಚಾರಕ್ಕೆ ದಾನ ಮಾಡುವುದಾದರೆ ಹೇಗೋ ಮಾಡಿದರಾಯಿತು ಎಂಬ ಬುದ್ಧಿಯೂ ಉಂಟಾಗುತ್ತದೆ. ಆಗ ಕಳಪೆಯಾದ, ನಮಗೆ ಅನಗತ್ಯವಾದ ವಸ್ತುಗಳನ್ನು ನೀಡುತ್ತೇವೆ. ಯಾವುದಾದರೂ ಒಂದು ವಸ್ತು ಕೆಳದರ್ಜೆಯದಾಗಿದ್ದರೆ ಇದೇನೋ ದಾನಕ್ಕೆ ಬಂದದ್ದೇ ಎಂದು ಕೇಳುವ ಪರಿಪಾಠ ನಮ್ಮಲ್ಲಿ ಇರುವುದು ಈ ಕಾರಣದಿಂದಲೇ. ಆದ್ದರಿಂದಲೇ ತೈತ್ತಿರಿಯ ಉಪನಿಷತ್ತು ಈ ರೀತಿಯಾಗಿ ಹೇಳುತ್ತಿದೆ. ತೈತ್ತಿರಿಯ ಶ್ರುತಿಯಲ್ಲಿ ಹಿರಿಯಾದೇಯಂ, ಭಿಯಾದೇಯಂ, ಹ್ರಿಯಾದೇಯಂ, ಸಂವಿದಾದೇಯಂ ಎಂಬ ಆದೇಶಗಳಿವೆ. ಇವು ತುಂಬ ವಿಚಾರಣೀಯವಾದವುಗಳು. ದಾನವನ್ನು ಕೊಡುವವನು ನಾಚಿಕೆಯಿಂದ ಕೊಡಬೇಕಂತೆ. ಏಕೆ? ತೆಗೆದುಕೊಳ್ಳಬೇಕಾದವನಿಗೆ ಅಲ್ಲವೇ ನಾಚಿಕೆಯಾಗಬೇಕಾದದ್ದು. ಅಂದರೆ ಹಾಗಲ್ಲ, ನಾನು ಇಷ್ಟೇ ಕೊಡುತ್ತಿದ್ದೇನೆ, ನನಗಿಂತಲೂ 10 ಪಟ್ಟು 100 ಪಟ್ಟು 1000 ಪಟ್ಟು ದಾನ ಮಾಡುವವರಿದ್ದಾರಲ್ಲ ಎಂದು ನಾಚಿಕೆಯಾಗಬೇಕಂತೆ. ಭಯ ಏಕೆಂದರೆ ನಾನು ಪ್ರಾರ್ಥಿಸಿಕೊಳ್ಳುವವರು ಅದನ್ನು ಒಪ್ಪಿಕೊಳ್ಳದಿದ್ದರೆ ಏನು ಗತಿ ಎಂದು ಕೊಡುವುದನ್ನು ಕ್ರಮವರಿತು ವಿನಯದಿಂದ ಕೊಡಬೇಕು. ಅಹಂಕಾರದಿಂದ, ಅಸಡ್ಡೆಯಿಂದ ಎಂದೂ ದಾನ ಮಾಡಬಾರದು. ದಾನ ಕ್ರಿಯೆಯು ಅದೃಷ್ಟ ಫಲಕವಾಗಿರುತ್ತದೆ. ಅದೃಷ್ಟವೆಂದರೆ ಸ್ಥೂಲ ಚಕ್ಷುಗಳಿಗೆ ಕಾಣುವುದಿಲ್ಲವೆಂದಷ್ಟು ಅರ್ಥವೇ ಹೊರತು ಶಾಸ್ತ್ರ ಸಂಸ್ಕಾರವುಳ್ಳ ಸೂಕ್ಷ್ಮ ಬುದ್ಧಿಯವರಿಗೆ ಗೋಚರವಾಗುವುದಿಲ್ಲವೆಂದು ಅರ್ಥವಲ್ಲ. ಸ್ಥೂಲ ಚಕ್ಷುಗಳಿಗೆ ಕಾಣುವುದಿಲ್ಲ ಎಂದಷ್ಟೇ ಅರ್ಥವೇ ಹೊರತು ಶಾಸ್ತ್ರ ಸಂಸ್ಕಾರವುಳ್ಳ ಸೂಕ್ಷ್ಮ ಬುದ್ಧಿಯವರಿಗೆ ಗೋಚರವಾಗುವುದಿಲ್ಲವೆಂದು ಅರ್ಥವಲ್ಲ. ದಾನಕ್ಕೆ ಶಾಸ್ತ್ರವು ಲೌಕಿಕವಾದ ಪ್ರತಿಫಲವನ್ನು ಹೇಳಿರುವುದಿಲ್ಲ. ಆದ್ದರಿಂದ ಕೆಲವು ಮಂದಮತಿಗಳು ದಾನ ಮಾಡುವವರನ್ನು ಕಂಡು ಇವರಿಗೆ ಬುದ್ಧಿ ಇಲ್ಲ, ಹಣದ ಉಪಯೋಗ ತಿಳಿಯದು, ವ್ಯರ್ಥವಾಗಿ ದಂಡ ಮಾಡುತ್ತಿದ್ದಾರೆ ಎಂದುಕೊಳ್ಳುತ್ತಾರೆ. ಆದರೆ ಅವರಿಗೆ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಎಂಬ ಸರ್ವಜ್ಞನ ವಚನದ ಮರ್ಮ ತಿಳಿಯದು. ಹಾಗೆಯೇ ದಾನ ಮಾಡುವವರಿಗೂ ಕೆಲವು ಸೂಚನೆಗಳಿವೆ. ದಾನದಲ್ಲಿ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಎಂದು 3 ಬಗೆ. ಇವುಗಳಲ್ಲಿ ಸಾತ್ವಿಕ ದಾನವೇ ಶ್ರೇಷ್ಠವಾಗಿರುವುದರಿಂದ ಅದನ್ನು ಕುರಿತು ಶ್ರೀ ಕೃಷ್ಣ ಭಗವಂತನ ಉತ್ತಮೋತ್ತಮ ಉಪದೇಶವನ್ನು ಕುರಿತು ಸ್ವಲ್ಪ ಚಿಂತನೆ ಮಾಡೋಣ. ದಾತವ್ಯಮಿತಿ ಯದ್ದಾನಂ ದೀಯತೇನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ದಾನವು
ದಾನಕ್ಕಾಗಿ. ದಾನವು ಏಕೆ ಮಾಡಬೇಕು? ದಾನವು ದಾನಕ್ಕಾಗಿಯೇ ಮಾಡಬೇಕು. ಏತಕ್ಕೆ ದಾನ ಮಾಡಬೇಕು ಎಂದರೆ ಅದು ಯುಕ್ತವೂ ಆಗಿರುವುದರಿಂದ, ಯೋಗ್ಯವೂ ಆಗಿರುವುದರಿಂದ. ಫಲದಾಶೆ, ಭಯ, ಬಲಾತ್ಕಾರ ಮುಂತಾದವುಗಳು ದಾನಕ್ಕೆ ಕಾರಣವಾಗಿರಬಾರದು. ನಮ್ಮ ದಾನವನ್ನು ಸ್ವೀಕರಿಸುವ ವ್ಯಕ್ತಿ ನಮಗೆ ಪ್ರತ್ಯುಪಕಾರವನ್ನು ಮಾಡಲು ಸಮರ್ಥನೋ ಅಲ್ಲವೋ ಎನ್ನುವುದನ್ನು ಪರಿಗಣಿಸದೆ ದಾನ ಮಾಡಬೇಕು. ದಾನವನ್ನು ಪಡೆದುಕೊಳ್ಳುವವನು ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳುವವನಾಗಿರಬೇಕು. ಸಂದರ್ಭ ಸಮಯಗಳು ಬಹಳ ಮುಖ್ಯ. ಬರಗಾಲದಲ್ಲಿ ಗಂಜಿಯನ್ನು ದಾನ ಮಾಡುವುದು ಸರಿಯಾದ್ದೇ ಆದರೂ ಸುಭಿಕ್ಷ ಕಾಲದಲ್ಲೂ ಅದನ್ನೇ ದಾನ ಮಾಡಬೇಕೆಂಬುದು ಸರಿಯಾಗುವುದಿಲ್ಲ. ಅಗತ್ಯವಿರುವಾಗ ಮಾಡುವ ದಾನವು ಅಗತ್ಯವಿಲ್ಲದಿರುವಾಗ ಮಾಡುವ ದಾನಕ್ಕಿಂತಲೂ ಶ್ರೇಷ್ಠವೆಂಬುದು ನಿರ್ವಿವಾದ. ದಾನಕ್ಕೆ ಕೇವಲ ಬಡತನ, ಅಂಗಹೀನತೆ, ಅಶಕ್ತತೆಗಳೇ ಯೋಗ್ಯತೆಯ ಮಾಪನಗಳಲ್ಲ. ದೀನರು, ರೋಗಿಗಳು, ಅಂಗಹೀನರು ಇವರಿಗೆ ದಾನ ಮಾಡುವುದರಲ್ಲಿ ತಪ್ಪಿಲ್ಲ. ಆದರೆ ವಿದ್ಯಾ ವಿನಯಾದಿ ಸಂಪನ್ನರಿಗೆ ಮಾಡುವ ದಾನವು ವಿಶೇಷ ಫಲಪ್ರದವಾಗಿರುತ್ತದೆ. ಏಕೆಂದರೆ ಪಾತ್ರತೆಯು ವಸ್ತುಗಳ ಅವಶ್ಯಕತೆಯನ್ನು ಅವಲಂಬಿಸದೆ ಗುಣಾಧಿಕ್ಯವನ್ನು ಬಯಸುತ್ತದೆ. ಇನ್ನು ಸದಾ ಭಗವಚ್ಚಿಂತನ ಪರಾಯಣರಾಗಿ ಸರ್ವಭೂತ ಹಿತೇರತರಾದ ಕೇವಲ ಭಗವಂತನನ್ನು ನಂಬಿರುವ ನಿಸ್ಪೃಹರಾದ ಸಾಧು ಸಂತರಿಗೆ ಮಾಡುವ ದಾನವು ಶ್ರೇಷ್ಠತಮವು, ಅಪರಿಮಿತ ಅಕ್ಷಯ ಫಲವನ್ನು ನೀಡುವುದಾಗಿರುತ್ತದೆ. ಇಂತಹ ಸಾತ್ವಿಕ ದಾನ ಬುದ್ಧಿಯು ನಮ್ಮೆಲ್ಲರಲ್ಲೂ ಭಗವಂತನ ಕೃಪೆಯಿಂದ ಉಂಟಾಗಲಿ. ಸದ್ಗುಣ ಸಂವರ್ಧನೆಯ ಕಡೆಯ ಪುಷ್ಪವಾಗಿ ಧೈರ್ಯ ಅಥವಾ ಧೀರತೆಯ ಗುಣವನ್ನು ವಿಚಾರ ಮಾಡೋಣ. ಮೊದಲನೆಯದಾಗಿ, ಈ ಚರಾಚರ ಜಗತ್ತಿನ ಜೀವರಾಶಿಗಳಲ್ಲೆಲ್ಲ ಸತ್ ಸ್ವಭಾವ ಅಂದರೆ ಇರವು ಸ್ವಾಭಾವಿಕವಾಗಿಯೇ ಇರುತ್ತದೆ. ಬೆಟ್ಟ, ನದಿ, ಗಿಡ, ಮರ, ಪ್ರಾಣಿ ಸಮೂಹ, ಪಕ್ಷಿ ಸಂಕುಲ ಇವೆಲ್ಲವುಗಳಿಗೆ ಅವಕ್ಕೆ ಇರುವ ಶರೀರದಲ್ಲಿ ಹೆಚ್ಚಿನ ಮೋಹ, ಮಮತೆ ಇದ್ದು ಸತ್ ಸ್ವಭಾವದಿಂದಾಗಿ ಆ ಕೋಶಕ್ಕೆ ಯಾವುದೇ ಹಾನಿಯಾಗದಂತೆ ಎಂದೆಂದಿಗೂ ಇರಲು ಇಚ್ಛಿಸುತ್ತವೆ ಈ ಜೀವಿಗಳು. ಇನ್ನು ಪ್ರಾಣಿ ಸಮೂಹಕ್ಕೆ ಇಲ್ಲದಂತಹ ಒಂದು ವಿಶೇಷ ಸೌಕರ್ಯವನ್ನು ಮಾನವ ಜೀವಿ ಹೊಂದಿದ್ದಾನೆ. ಅದೇ ವಾಕ್ ಶಕ್ತಿ ಮತ್ತು ವಿವೇಕ ಶಕ್ತಿ. ಇದೇ ಮಾನವನ ಹೆಚ್ಚುಗಾರಿಕೆಗೆ ಕಾರಣವಾಗಿರುವುದು. ಈ ಎರಡೂ ಶಕ್ತಿಗಳ ದೆಸೆಯಿಂದ ಮಾನವ ಜೀವಿಯು ಈ ಭೂಮಿಯ ಮೇಲಿನ ಜೀವನಕ್ಕೆ, ತಾನೇ ರೂಪಿಸಿಕೊಂಡ ಬದುಕಿಗೆ, ತನ್ನದೇ ಎಂದುಕೊಂಡ ಈ ಪ್ರಪಂಚದಲ್ಲಿ ಅತ್ಯಂತ ಸತ್ಯತ್ವ ಬುದ್ಧಿಯನ್ನು ತಳೆದವನಾಗಿದ್ದಾನೆ. ಈ ಬುದ್ಧಿಯಿಂದಾಗಿ ಜಗತ್ತಿನಲ್ಲಿ ಎಲ್ಲವೂ ಇದೇ ಇದೆ ಎಂದು ಅರ್ಥಾತ್ ಶಾಶ್ವತವಾಗಿ ತೋರುತ್ತಿರುವುದರಿಂದ ಮಾನವನು ವ್ಯಾವಹಾರಿಕ ಪ್ರಪಂಚದಲ್ಲಿ ತಾನು, ತನ್ನ ಗಂಡ, ತನ್ನ ಹೆಂಡತಿ, ತನ್ನ ಮಕ್ಕಳು, ಹೊಲ, ಮನೆ, ತಂದೆ, ತಾಯಿ, ಬಂಧು ಬಳಗ, ದೇಶ, ಕೋಶ, ರಾಜ್ಯ, ರಾಷ್ಟ್ರ ಇತ್ಯಾದಿಯಾಗಿ ಎಲ್ಲದರಲ್ಲೂ ತಾದಾತ್ಮ್ಯ ಹೊಂದಿ ಅಚ್ಚುಕಟ್ಟಾಗಿ ಜೀವನ ನಡೆಸಲು ಹವಣಿಸುತ್ತಾನೆ, ಪ್ರಯತ್ನಿಸುತ್ತಾನೆ. ಅಂದರೆ ಈಸಬೇಕು, ಇದ್ದು ಜಯಿಸಬೇಕು ಅನ್ನುವ ಉತ್ಕುಟ ಭಾವ. ಇದಕ್ಕೆ ಧೈರ್ಯ, ಸ್ಥೈರ್ಯ ಅವಶ್ಯವಾಗಿ ಬೇಕಲ್ಲವೇ? ಹಾಗಾಗಿ ಧೈರ್ಯವೆಂದರೆ ಏನು? ಧೈರ್ಯವೆಂದರೆ ಸಾಮಾನ್ಯ ಅರ್ಥದಲ್ಲಿ ಯಾವುದೇ ಕಾರ್ಯಕ್ಕೆ ಯಾವ ಅಳಕು ಇಲ್ಲದೆ ಮುನ್ನುಗ್ಗುವಿಕೆ, ಅಂಜಿಕೆ ಇಲ್ಲದ ಸಾಹಸ ಪ್ರವೃತ್ತಿ. ಯಾರಿಗೂ ಯಾವುದಕ್ಕೂ ಹೆದರದೆ ತಾನು ಹೇಳಬೇಕಾದ ವಿಷಯವನ್ನು ಹೇಳಿಯೇ ಬಿಡುವುದು. ಕಾಡು ಮೇಡುಗಳಲ್ಲಿ ಏಕಾಂಗಿಯಾಗಿ ವನ್ಯ ಮೃಗಗಳ ಮಧ್ಯದಲ್ಲಿಯೇ ವಾಸಿಸುವುದು. ಅಪಘಾತ, ಅಗ್ನಿ ಅಪಘಾತ, ಪ್ರಚಂಡ ಪ್ರವಾಹ ಇಂತಹದು ಒದಗಿ ಬಂದಾಗ ಭಯರಹಿತರಾಗಿ ಮುನ್ನುಗ್ಗಿ ರಕ್ಷಣೆ ಮಾಡುವುದು. ತಮಗೆ ಪ್ರೀತಿ ಪಾತ್ರರಾದವರ ಬದುಕು ಕಾರಣಾಂತರದಿಂದ ಕಷ್ಟಕ್ಕೆ ಗುರಿಯಾದಾಗ ತಮ್ಮ ಶಕ್ತಿ ಮೀರಿ ಸಹಾಯ, ಆಶ್ರಯ ನೀಡುವುದು ಇತ್ಯಾದಿ ಇತ್ಯಾದಿ. ಇದೆಲ್ಲವೂ ಧೈರ್ಯದ ಪಟ್ಟಿಗೆ ಸೇರುತ್ತದೆ. ಆದರೆ ಇಲ್ಲಿ ಸದ್ಗುಣವಾಗಿ ಹೇಳಿರುವಂತಹ ಧೈರ್ಯ ಎಂತಹುದು ಎಂಬುದನ್ನು ಸ್ವಲ್ಪದರಲ್ಲಿ ಪರಿಶೀಲಿಸೋಣ. ಮನುಷ್ಯನಿಗೆ ಭಗವಂತ, ದೇವರು, ಪರಮಾತ್ಮ
ಆತ್ಮ, ವೇದ, ವೇದಾಂತ ಇತ್ಯಾದಿ ಶಬ್ದಗಳನ್ನು ಕೇಳಿದರೇ ಸಾಕು, ಏನೋ ಅಂಜಿಕೆ, ಹೆದರಿಕೆ ಪ್ರಾರಂಭವಾಗುತ್ತದೆ. ಏಕೆಂದರೆ ಈ ಪ್ರಪಂಚದಲ್ಲಿ ಬಾಳಬೇಕು, ಚೆನ್ನಾಗಿ ಬಾಳಬೇಕು ಎನ್ನುವ ಹಂಬಲ ಅವನಿಗೆ ಅಧಿಕವಾಗಿರುತ್ತದೆ. ಆದರೆ ಆ ಸರಿಯಾದ ಬಾಳುವಿಕೆಗೂ ಕೂಡ ಹಿಂದೆ ತಿಳಿಸಿದಂತಹ ಸದ್ಗುಣಗಳನ್ನು ಅಳವಡಿಸಿಕೊಂಡು ಬಾಳಲು ನಿಜವಾದ ಧೈರ್ಯ ಬೇಕಾಗಿದೆ. ಆದ್ದರಿಂದ ಸಾಮಾನ್ಯ ಜನರಿಗೆ ಎಲ್ಲ ಸದ್ಗುಣಗಳನ್ನು ಅಳವಡಿಸಿಕೊಳ್ಳಲು ಶಕ್ಯವಿಲ್ಲವೆನಿಸುತ್ತದೆ. ಆದರೆ ಅವನೇ ಒಂದಾನೊಂದು ಸಂದರ್ಭದಲ್ಲಿ ಭಗವಂತನ ಕೃಪೆಯಿಂದಲೇ ಈ ಪ್ರಪಂಚದ ನಶ್ವರತೆಯನ್ನು ಮನಗೊಂಡು ಸಾಧಕನಾಗಿ ನಿಂತಾಗ ಬಾಹ್ಯ ಪ್ರಪಂಚದಿಂದ ವಿಮುಖನಾಗಿ ಅಂತರ್ಯಾಮಿಯಾದ ಭಗವಂತನನ್ನು ಕಾಣುವುದೇ, ತನ್ನನ್ನು ತಾನು ಅರಿತುಕೊಳ್ಳುವುದೇ ಸರ್ವಶ್ರೇಷ್ಠವಾದುದು ಎಂದು ಗ್ರಹಿಸಿ ಅಂತರ್ಮುಖಿಯಾಗುತ್ತಾನೆ, ವಿಚಾರ ಮಾಡುತ್ತಾನೆ. ಆ ಒಂದು ವಿಚಾರ ಮಾಡುವುದಕ್ಕೂ ಕೂಡ ಧೈರ್ಯ ಒಂದು ಸದ್ಗುಣವಾಗಿದೆ. ನಾನು ಎಂದರೆ ಯಾರು? ನಾನು ಎಂದರೆ ಏನು? ಭಗವಂತನೆಂದರೆ ಯಾರು? ನಮ್ಮನ್ನು ಮೀರಿದ ಶಕ್ತಿ ಎಂದರೆ ಏನು? ನಾನು ಎಂದುಕೊಂಡಿರುವ ಈ ಶರೀರ, ಇಂದ್ರಿಯ, ಮನಸ್ಸು ನಾನೇ ಎಂಬಿತ್ಯಾದಿಯಾಗಿ ವಿಚಾರವನ್ನು ಮಾಡಲು ಪ್ರಾರಂಭಿಸುವವನೇ ಧೈರ್ಯವಂತನು, ಧೀರವಂತನು ಎನಿಸಿಕೊಳ್ಳುತ್ತಾನೆ. ಇದು ಧೈರ್ಯದ ಮೊದಲ ಮೆಟ್ಟಿಲು. ಹೀಗಿಲ್ಲದೆ ಲೌಕಿಕ ಜೀವನ ಅಥವಾ ಬಾಹ್ಯ ಪ್ರಪಂಚದ ಬದುಕನ್ನು ತ್ಯಾಜ್ಯ ಮಾಡಿದರೆ ತಾನು ಏನನ್ನೋ ಕಳೆದುಕೊಳ್ಳುತ್ತೇನೆ ಎಂಬ ಅಧೈರ್ಯದಿಂದ ಸಾಧಕನಲ್ಲದವನು ಜನನ ಮರಣ ಚಕ್ರಗಳಿಗೆ ತುತ್ತಾಗುತ್ತಲೇ ಇರುತ್ತಾನೆ. ಆದರೆ ಜೀವನದಲ್ಲಿ ರಭಸದ ಅಲೆಗಳಂತೆ ಬರುವ ದ್ವಂದ್ವಗಳಿಂದ, ತಾಪತ್ರಯಗಳಿಂದ, ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದಲೇಬೇಕೆಂದು ಇಚ್ಛಿಸಿ ಅದಕ್ಕಾಗಿ ಎಲ್ಲವನ್ನೂ ತ್ಯಜಿಸಲು ಮುಂದಾಗಿ ದುರ್ಗುಣಗಳಿಂದ ದೂರಾಗಿ ಸದ್ಗುಣಗಳ ಗಣಿಯಾಗಿ ಸಾಧನೆಯ ಕೈಗೊಂಡು ಪರಮಾತ್ಮನನ್ನೇ ಸೇರಲು ಬಯಸುವವನೇ ನಿಜವಾದ ಧೀರನೂ ಧೈರ್ಯವಂತನೂ ಆಗಿರುತ್ತಾನೆ. ಆದ್ದರಿಂದ ಸತ್ಯದಲ್ಲಿ, ಸತ್ವಾಕ್ಕಿನಲ್ಲಿ ಪ್ರತಿಷ್ಠಿತನಾದವನೇ ಧೀರಪುರುಷನು. ಕಠೋಪನಿಷತ್ತಿನ ಈ ಅಮರವಾಣಿಯಂತೆ ಧೈರ್ಯವಂತನೆಂದರೆ ಯಾರು ಎಂದರೆ, ಕಶ್ಚಿದ್ಧೀರಃ ಪ್ರತ್ಯಗಾತ್ಮಾನಮೈಕ್ಷತು ಆವೃತ್ತಚಕ್ಷುಃ ಅಮೃತತ್ವಮಿಚ್ಛನ್. ಪ್ರತ್ಯಗಾತ್ಮನನ್ನು ಕಂಡುಕೊಳ್ಳಲು, ಅಮೃತತ್ವವನ್ನು ಹೊಂದಲು ತನ್ನ ಓಡುವ ಮನಸ್ಸನ್ನು ಒಳಮುಖವಾಗಿ ತಿರುಗಿಸಿ ಅನುಷ್ಠಾನಪರನು, ಸಾಧನಾಪರನು ಆಗುವನೋ ಅವನೇ ಧೀರನು, ಧೈರ್ಯಶಾಲಿಯು. ಜೀವರು ಅಂದುಕೊಳ್ಳುವ ನಾವೆಲ್ಲರೂ ಅಮೃತಪುತ್ರರೇ. ಅಂತಹ ಅಮೃತಪುತ್ರರಾದ ನಮಗೆ ಇಹದಲ್ಲಿ ಹೇಡಿಯ ಜೀವನ ನಡೆಸದಂತೆ ಪರದಲ್ಲಿ ಪರಮ ಪದವಿಯನ್ನು ಸೇರುವಂತೆ ಮಾಡುವ ಘನಗಂಭೀರ ಸಿಂಹವಾಣಿಯಲ್ಲಿ ಕರೆ ನೀಡಿದಂತಹ ವೀರ ಸನ್ಯಾಸಿ, ಧೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಅಮೂಲ್ಯ ಮಾತುಗಳೊಂದಿಗೆ ಈ ಉಪನ್ಯಾಸವನ್ನು ಸಂಪನ್ನಗೊಳಿಸೋಣ. ಉತ್ತಿಷ್ಠತಾ ಜಾಗೃತ ಪ್ರಾಪ್ಯವರಾನ್ ನಿಬೋಧತ. ಏಳಿ, ಎದ್ದೇಳಿ, ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಉತ್ತಿಷ್ಠತ ಜಾಗ್ರತ ಮನುಜ, ಉತ್ತಿಷ್ಠತ ಜಾಗ್ರತ, ಉತ್ತಿಷ್ಠತ ಜಾಗ್ರತ ಮನುಜ, ಉತ್ತಿಷ್ಠತ ಜಾಗ್ರತ. ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆ ಸಖನೆ. ಉತ್ತಿಷ್ಠತ ಜಾಗ್ರತ ಮನುಜ, ಉತ್ತಿಷ್ಠತ ಜಾಗ್ರತ. ನಿನ್ನಯ ಗುರಿಯು ಆತ್ಮದರುಶನ, ನಿನ್ನೊಳಗೆ ಇದೆ ಆರತುನ. ನಿನ್ನಯ ಗುರಿಯು ಆತ್ಮದರುಶನ, ನಿನ್ನೊಳಗೆ ಇದೆ ಆರತುನ. ಬನ್ನ ಪಡುತ್ತಯಿ ಕ್ಷುದ್ರ ಜೀವನದಿ, ಬನ್ನ ಪಡುತ್ತಯಿ ಕ್ಷುದ್ರ ಜೀವನದಿ. ಇನ್ನು ತೊಳಲದಿರು ಮುನ್ನಡೆ ಸಖನೆ. ಉತ್ತಿಷ್ಠತ ಜಾಗ್ರತ ಮನುಜ, ಉತ್ತಿಷ್ಠತ ಜಾಗ್ರತ.
ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈನಿ ಎಂದೆಂದು. ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈನಿ ಎಂದೆಂದು. ಅಮರ ಆತ್ಮನಿ ಅಮೃತ ಪುತ್ರನೇ, ಅಮರ ಆತ್ಮನಿ ಅಮೃತ ಪುತ್ರನೇ, ಅಮಲಾನಂದದಿ ಪರಿಪೂರ್ಣನು ನೀವುತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ. ಗುರಿಯನ್ನು ಸೇರುವವರೆಗೂ ನೀ ಅರೆ ಕ್ಷಣ ನಿಲ್ಲದೆ ಮುನ್ನಡೆ ಸಖನೆ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಃ ಆಯೇ ಧಾಮಾನಿ ದಿವ್ಯಾನಿ ತಸ್ತು. ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾನ್ಯಃ ಪಂಥಾ ವಿದ್ಯತೆ ಅಯನಾಯ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ. ಓಂ ಶಾಂತಿ ಶಾಂತಿ ಶಾಂತಿ.